नित्यं दयापूर्णं पार्थसारथिमाश्रये वेदवेदान्ततत्त्वज्ञं ज्ञानानुष्ठानकोविदं शुभाश्रयं दीर्घबन्धुं रामदेशिकमाश्रये काञ्चीनगरसञ्जातं पराङ्कुशप्रियात्मजं द्राविडवेदनिपुणं ಶ್ರೀನಿವಾಸಗುರುಂ ಭಜೆ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಇವತ್ತು ಪ್ರೊಫೆಸರ್ ಮುರಳಿ ಅವರ ತಿರುಮಾಳಿಗೆಯಲ್ಲಿ ಈ ಒಂದು ಸತ್ಸಂಗವನ್ನು ಭಗವಂತ ಸ್ವಯಂ ಆಗಿ ಎನ್ನುಳ್ಳೆ ಪೀತಹವಾಡೆ ಪಿರಾನಾರ್ ಪಿರಮ ಗುರುವಾಗಿ ಒಂದು ಅಂತ ಹೇಗೆ ಪೆರಿಯಾಳ್ವಾರ್ ಹೇಳಿದಾರೋ, ಅವರ ಒಳಗಡೆ ಪ್ರಥಮ ಗುರುವಾಗಿ ಪೀತಾಂಬರಧಾರಿಯಾಗಿರುವಂತಹ ಕೃಷ್ಣ ಒಳಗಡೆ ಹೋಗಿ ಒಂದು ಗೋಷ್ಠಿಗೆ ಅನುಗ್ರಹ ಮಾಡಿ ಈ ಶಾತ್ಮರೆಯನ್ನು ಭಗವಾನ್ ಸ್ವಯಂ ಏರ್ಪಡಿಸ್ಕೊಂಡಿದ್ದಾನೆ. ಆ ಶಾತ್ಮರೆಯಲ್ಲಿ ನಾವೆಲ್ಲ ಸೇರಿರೋದು ಒಂದು ದೊಡ್ಡ ಭಾಗ್ಯ. ಪೆರಿಯಾಳ್ವಾರ್ ಪಿಳ್ಳೈ ತಮಿಳ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ಒಂದು ಭಾಷೆಗೆ. ಅದರಲ್ಲಿ ಯಶೋಧ ಭಾವನೆಯಲ್ಲಿ ಅವರು ಕೃಷ್ಣನನ್ನ ಕೊಂಡಾಡ್ತಾರೆ. ಬಾಲಕೃಷ್ಣನಿಂದ ಕೃಷ್ಣ ಲೀಲೆಗಳು ಪೂರ್ತಿ ಶ್ರೀಮದ್ ಭಾಗವತವನ್ನ ಮೊದಲು 3 ದಶಕಗಳಲ್ಲಿ ಶತಕಗಳಲ್ಲಿ ಅತಿ ಅದ್ಭುತವಾಗಿ ಅವರು ಹೇಳ್ತಾರೆ. ಮಣ್ಣಮಾಡಂಗೈ ಶೂಳ್ ತಿರುಕ್ಕೋಟಿಯೂರ್ ಕಣ್ಣನ್ ಕೇಶವನ್ ನಂಬಿ ಪಿರಂದಿನಿಲ್ ಎಣ್ಣೆ ಶುಣ್ಣಂ ಎದಿರದಿರ್ ತೂಬಿಡ ಕಣ್ಣನ್ ಮುಕ್ಷಂ ಕಲಂತರಾಯಿತೆ ಅಂತ ಹೇಳಿ ಆ ಒಂದು ಭಗವಂತನ ಜನನವನ್ನ ಅವರು ಏರ್ಪಡಿಸಿ ಸೀದ ಕಡಲ್ ಉಳ್ ಅಮುದನ್ನ ದೇವಕಿ ಕೋದೈ ಕುಡಲಾಲ್ ಯಶೋதைக்கு போத்தண்ட பேதை குழவி பிடித்து சுவைத்து ಉಣ್ಣುಂ ಪಾದಕಮಲಂಗಳು ಕಾಣಿರೆ. ಭಗವಂತನ ಪಾದಾರವಿಂದವನ್ನ ನಾವೆಲ್ಲ ಅವನು ನಿಂತಿರುವಂತಹ ಭಂಗಿ, ಕೂತಿರುವಂತಹ ಭಂಗಿ, ಶಯನದ ಭಂಗಿ ಅದರಲ್ಲಿ ನಾವು ದರ್ಶನ ಮಾಡ್ತೀವಿ. ಆದರೆ ಪೆರಿಯಾಳ್ವಾರ್ ಆ ಭಗವಂತ ಅವನ ಪಾದಾರವಿಂದವನ್ನು ಮುಖಾರವಿಂದದಲ್ಲಿ ಇಟ್ಕೊಂಡಿರುವಾಗ ಅಲ್ಲಿ ದರ್ಶನ ಮಾಡ್ತಾರೆ. ಪಿಡಿತ್ತು ಶುವೈತ್ತು ಉಣ್ಣುಂ ಪಾದಕಮಲಂಗಳು ಕಾಣಿರೆ. ಬಾಲಕೃಷ್ಣನ್ ಪಾದಮಲರ್ ಅಂತ ಹೇಳ್ಬಿಟ್ಟು ಹಾಡ್ತಾರೆ ಆಡುವಾಗ. ಆ ಬಾಲಕೃಷ್ಣನ ಪಾದ ಎಲ್ಲಿದೆ ಅಂತ ಹೇಳಿದ್ರೆ ಒಂದು ತೇನೆ ಮಲರುಂ ತಿರುಪಾದುಂ ಶೇರುಮಾರು ವಿನಯೇನೆ ಅಂತ ಹೇಳಿ ನಮ್ಮಾಳ್ವಾರ್ ಹಾಡಿರೋ ಥರ ಅವನ ಮುಖಾರವಿಂದೇ ವಿನಿವೇಶಯಂತಂ ಪಟಸ್ಯ ಪತ್ರಸ್ಯ ಉತೇಶಯಾಗಂ ಅಂತ ಬಾಯಲ್ಲಿ ಇಟ್ಕೊಂಡಿದ್ದಾನೆ ಆ ಪರಮಾತ್ಮ. ಅದನ್ನೂ ಅನುಭವಿಸಿ ಭಗವಂತ ಅಮ್ಮೆಗಾಲಿಡುವಂತಹ ಪ್ರಸಂಗ, ನಡೆಯುವಂತಹ ಪ್ರಸಂಗ. ಉಯ್ಯವುಲಹು ಪುಡೈತುಂಡ ಮಣಿವೈರ உழிதோர் கூழி பல ஆலின் இலை அதன் மேல் பைய உயோகு துயில் கொண்ட பரம்பரனே பங்கையநீள் நயனத்து அஞ்சனமேனியனே செய்யவள் நின்னஹலம் சேமமெனக் கருதி ஷல்வு ஒரு மகரக்காது திகழ்ந்திலஹ ஐயாஹா எனக்கு ஒரு கால் ஆடுக செங்கீரை ಆಯರ್ಹಳ್ ಬೋರೇರೆ ಆಡುಹ ಆಡುಹವೇ ಅಂತ ಹಾಡಿದ ತಕ್ಷಣ ಪರಮಾತ್ಮ ಆಡ್ತಾನಂತೆ ಪೆರಿಯಾಳ್ವಾರ್ಗೆ. ಡೆಡಿಕೇಶನ್ ಬ್ರೀಡ್ಸ್ ಎಮೋಷನ್ ಅಂಡ್ ಎಮೋಷನ್ ಬ್ರೀಡ್ಸ್ ಡಿವೋಷನ್. ಅದು ತುಂಬ ಮುಖ್ಯವಾಗಿರುವಂತಹ ತತ್ವ. ಮೊದಲು ಪೆರಿಯಾಳ್ವಾರಾಗಿ ಈ ಒಂದು ಪಾಶುರವನ್ನು ಹಾಡಲಿಲ್ಲ. ಪೆರಿಯಾಳ್ವಾರ್ ಯಶೋದೆಯಾಗಿ ಈ ಒಂದು ಪಾಶುರಗಳನ್ನ ಹಾಡಿರೋರು. ಯಶೋದೆಯಾಗಿ ಈ ಪಾಶುರವನ್ನು ಹಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಒಂದು ತಾಯಿ ಒಂದು ಮಗುವಿಗೆ ಅವಳೇ ಸಮರ್ಪಿಸ್ಕೊಳ್ತಾಳೋ ಅದೇ ಥರ ಪೆರಿಯಾಳ್ವಾರ್ ಶೋಸ್ ದ ಅಪ್ಲಿಕೇಶನ್ ಆಫ್ ಯಶೋದ. ಆ ಯಶೋದೆಯ ಅಪ್ಲಿಕೇಶನ್ ಬಂದಾಗ ಯು ಅಪ್ಲೈ ನಾಲೆಡ್ಜ್ ಇಸ್ ನಾಟ್ ಪವರ್, ಅಪ್ಲೈಡ್ ನಾಲೆಡ್ಜ್ ಇಸ್ ಪವರ್ ಅಂತ ನಾವು ಹೇಳ್ತೀವಿ. ತುಂಬ ಮುಖ್ಯವಾಗಿ ಯಾವುದೇ ಜ್ಞಾನ ಇರಲಿ, ಆ ಜ್ಞಾನ ಭಕ್ತಿಯಲ್ಲಿ ಪರಿಣಮಿಸದೆ ಹೋದರೆ ಆ ಜ್ಞಾನ ಶುಷ್ಕವಾಗುತ್ತೆ. ಒಂದು ಜ್ಞಾನ ಬರೀ ಶುಷ್ಕವಾಗಿ ನಾವು ಇಟ್ಕೊಂಡ್ರೆ ಸಾಲದು, ಅದನ್ನು ಭಕ್ತಿ ರೂಪಾವನ್ನ ಜ್ಞಾನವಾಗಿ ನಾವು ತರಿಸ್ಬೇಕು ಅಂತ ರಾಮಾನುಜಾಚಾರ್ಯರು ಹೇಳ್ತಾರೆ.
ಭಕ್ತಿ ರೂಪಾಪನ್ನ ಜ್ಞಾನವೇ ಪುರುಷಾರ್ಥ, ಭಕ್ತಿ ರೂಪಾಪನ್ನ ಕೈಕರ್ಯವೇ ಪುರುಷಾರ್ಥ ಅಂತ ಹೇಳಿ ರಾಮಾನುಜಾಚಾರ್ಯರು ಅತ್ಯದ್ಭುತವಾಗಿ ಹೇಳ್ತಾರೆ. ಆ ಒಂದು ಅಪ್ಲಿಕೇಶನ್, ಆ ಒಂದು ನಾಲೆಡ್ಜನ್ನು ಅಪ್ಲೈ ಮಾಡುವಾಗ, ಆ ಒಂದು ನಾಲೆಡ್ಜ್ ಅಪ್ಲೈ ಮಾಡುವಾಗ ಅದು ಡೆಡಿಕೇಶನ್ ಬರುತ್ತೆ. ಆ ಒಂದು ಅಪ್ಲಿಕೇಶನ್ ಇಂದ ಡೆಡಿಕೇಶನ್ ಬಂದು, ಡೆಡಿಕೇಶನ್ನಿಂದ ಎಮೋಷನ್ ಬಂದು, ಎಮೋಷನ್ನಿಂದ ಡಿವೋಷನ್ ಉಂಟಾಗಬೇಕು ಅನ್ನುವಂತಹ ತಾತ್ಪರ್ಯವನ್ನು ಪೆರಿಯಾಳ್ವಾರ್ ಈ ಸೀಕ್ವೆನ್ಸ್ ಅಲ್ಲಿ ನಾವು ತೋರಿಸ್ಕೊಡ್ತಾರೆ. ಈ ಸೀಕ್ವೆನ್ಸ್ ತುಂಬ ಮುಖ್ಯವಾಗಿ ಆ ಎಮೋಷನ್ ಅಲ್ಲಿ ಹಾಡ್ತಾ ಇರ್ತಾರೆ. ಎಮೋಷನಲಿ ಕೀಪ್ ಸಿಂಗಿಂಗ್. ಮೊದಲು 4-10 ಆ ಎಮೋಷನಲ್ಲಿ ಅವ್ರು ಹಾಡ್ತಾ ಇರ್ತಾರೆ. ಇಲ್ಲೆಲ್ಲ ನನಗೆ ಬೇಡ ಹೇ ಕೃಷ್ಣ, ಈ ಒಂದು ಇಂದ್ರಿಯ ನನ್ನನ್ನು ಕಾಳಿಸ್ತಾ ಇದೆ ಅಂತ ಹೇಳಿ ಕೊನೆಗೆ 4ನೇ ಶತಕದ ಕೊನೆಗೆ ಶರಣಾಗತಿ ಮಾಡ್ತಾರೆ. ತುಪ್ಪೊಳೆಯಾರ ಎಡೆವದೆல்லாம் ಸೋರ್ಬಿಡತ್ತ துணையாவரென்னே ஒப்பிலே ஆகிலும் நின்னடைந்தேன் ஆனைக்கு நீ அருள் செய்தமையால் எய்ப்பென்னை வந்து நதியும் போது அங்கேதும் நான் உன்னை நினைக்க மாட்டேன் அப்போதைக்கு இப்போதே சொல்லி வைத்தேன் அரங்கத்து அரವணைಪಳ್ಳಿಯಾನೆ ಅಂತ ಹೇಳಿ ಶರಣಾಗತಿ ಮಾಡ್ತಾರೆ. ಆ ಶರಣಾಗತಿ ಮಾಡಿದ ತಕ್ಷಣ ತುಂಬ ಮುಖ್ಯವಾಗಿ ಏನು ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಜೀವ ಶರಣಾಗತಿ ಮಾಡಿದ ಮೇಲೆ ಅವನ ಜೀವನದ ಪರಿಭಾಷೆಯನ್ನೇ ಬದಲಾಯಿಸಬೇಕು ಅಂತ ಹೇಳಿ 5ನೇ 10 ಬಂದಿದ ತಕ್ಷಣ ದ ಎಂಟೈರ್ ಸ್ಟೈಲ್ ಆಫ್ ಪೊಯೆಟ್ರಿ ಚೇಂಜಸ್. ನಾವು ನೋಡ್ಬೇಕು 4ನೇ 10 ಕೊನೆಯಲ್ಲಿ ಶರಣಾಗತಿ ಮಾಡ್ತಾರೆ. ಶರಣಾಗತಿ ಮಾಡಿದ ತಕ್ಷಣ 5ನೇ 10 ಆರಂಭಿಸುವಾಗ வாக்கு தூய்மையிலாமையினாலே மாதவா உன்னை வைக்கொள்ள மாட்டேன், நக்கு நின்னையல்லால் அறியாது நான் அரஞ்சுவன் என் வசமென்னு முற்கு பேசுகின்றான் இவனென்னு முனிவாயேலும் என் நவினுக்காத்தேன் கக்கவாகிலும் கட்டுரை கொள்வர் ಕಾರಣ ಗರುಡಕ್ಕೊಡಿಯಾನೆ ಅಂತ ಹೇಳ್ತಾರೆ. 5ನೇ 10 ಅವರ ಪರಿಭಾಷೆ ಪರಿಪೂರ್ಣವಾಗಿ ಬದಲಾಯಿಸಿ, ಪರಮಾತ್ಮ ಇನ್ನು ನಿನ್ನನ್ನು ಬಿಟ್ಟು ನಾನು ಇರೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇನಿವುನ್ ಬಿಟ್ಟು ಒಡಿವದಿಲ್ಲೇ ಅಂತ ಹೇಳ್ಬಿಟ್ಟು ತಿರುಮಾಲಿರುಂಶೋಲೆ ಅಡಗರಿಗೆ ಅವರು ಹೇಳ್ತಾರೆ, ಹೇ ಪರಮಾತ್ಮ ಎತ್ತನೇ ಕಲೆಯುಂ ಎತ್ತನೇ ಯುಳಿಯುಂ ಇನ್ನೊಡು ನಳೆಯನ್ನೇ ಎಷ್ಟು ಯೋನಿಗಳಲ್ಲಿ, ಎಷ್ಟು ಯುಗಗಳಲ್ಲಿ, ಎಷ್ಟು ಯುಗಾಂತರಗಳಲ್ಲಿ ಇವತ್ತು ನಾಳೆ ಅಂತ ಹೇಳಿ ಇನಿಪೋಹ ಬಿಡುವುದುಂಡೆ. ಅಷ್ಟು ಕಾಯಿಸಿ ನೀನು ಇವಾಗ ನನಗೆ ಬಂದಿಯಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಅಂದರೆ ಭೋಗ್ಯತ್ವವನ್ನು ಅವರು ಧರಿಸ್ಕೊಳ್ತಾರೆ. ಭೋಗ್ಯ ಅಂತ ಹೇಳಿದ್ರೆ ಸಕೃತ್ ಅನರ್ಹತ್ವಂ ಭೋಗ್ಯತ್ವಂ ಅಂತ ಹೇಳ್ತಾರೆ. ಒಂದು ಕ್ಷಣ ಬಿಡೋಕ್ ಆಗದೇ ಇರುವಂತಹ ತತ್ವ, ಅದಕ್ಕೆ ಭೋಗ್ಯ ಅಂತ ಹೇಳ್ತಾರೆ. ಕೆಲವರಿಗೆ ಕ್ರಿಕೆಟ್ ಭೋಗ್ಯವಾಗಿರುತ್ತೆ. ತಿರುಪಾಣಾಳ್ವಾರ್ ಹೇಳುವಾಗ ಭೋಗ್ಯವಾಗಿರುವಂತಹ ಪದಾರ್ಥ ಒಂದು ಕ್ಷಣ ನಾವು ಬಿಟ್ಟಿರೋಕ್ಕಾಗಲ್ಲ. ಎನ್ ಅಮುದಿನೈ ಕಂಡ ಕಣ್ಗಳ್ ಮತ್ತೊಂದಿನೈ ಕಾಣಾವೆ ಅಂತ ಹೇಳ್ಬಿಟ್ಟು ತಿರುಪಾಣಾಳ್ವಾರ್ ಹೇಳ್ತಾರೆ. ಅದೇ ತರ ಲೌಕಿಕವಾಗಿ ನಾವಿರುವಂತಹ ಪ್ರಸಂಗದಲ್ಲಿ ಯಾರಾದರೂ ನಮಗೆ ಪ್ರಶಂಸೆಯನ್ನು ಮಾಡ್ತಾ ಇದ್ರೆ ಅದನ್ನೇ ಭೋಗ್ಯವಾಗಿ ನಾವು ಎತ್ಕೊಳ್ತೀವಿ. ಯಾರಾದರೂ ಹೇಳಬೇಕು ಅಂತ ಹೇಳಿ. ಎರಡನೇದಾಗಿ ನಮಗೆ ಮೈಸೂರು ಪಾಕ್ ಭೋಗ್ಯವಾಗಿದ್ರೆ ಮೈಸೂರು ಪಾಕ್ ಯಾವಾಗ ಸಿಗತ್ತೆ ಅಂತ ಹೇಳಿ ಇಂದ್ರಿಯ ಚಾಪಲ್ಯ ಆ ಥರ ಹೋಗಿಸ್ತಾ ಇರುತ್ತೆ. ಲೌಕಿಕದಲ್ಲಿ ಎಷ್ಟೋ ಕಡೆ ಈ ಇಂದ್ರಿಯಗಳು ನಮ್ಮನ್ನ ತಿರುವಾಹಿಯ ಶಲ್ವಾ ದೈವತ್ಲಿಕ್ಕರಸೆ ಸಯ್ಯಕಣ್ಣ ಉಲಹು ಚಂಚುಡರಾಡಿ ವಲ್ಲಾನೆ ಉಲಹುಂಡ ಬುರುವಾ ತಿರುಮಾರ್ವಾ ಐವರ್ ಕಾத்து ಉಯ್ಯುಂಬಹಿನ್ನಾಲ್ ಉಡನ್ ನಿನ್ನು ಎನ್ನುಳ್ ಐವರ್ ಪುಗುಂದು ಅಂತ ಹೇಳ್ತಾರೆ. 5 ಇಂದ್ರಿಯಗಳು. ತಿರುಮಂಗೆ ಆಳ್ವಾರ್ ಹೇಳ್ತಾರೆ, ಬರುವರ್ ಕಾತಿ ಒಂದಾದ್ರೂ ಬರುತ್ತಾ ಅಂತ ನಾನು ನೋಡಿದೆ, ಆದ್ರೆ 5 ನನ್ನ ಒಳಗಡೆ ಹೋಗಿದೆ. ಕೇಳೋದು ನನಗೆ ಯಾವ್ದಾದ್ರೂ ಭೋಗ್ಯವಾಗಿದ್ರೆ ಅದನ್ನೇ ಕೇಳ್ತಾ ಇರ್ತೀನಿ.
ನೋಡೋದು ಭೋಗ್ಯವಾಗಿದ್ರೆ ಅದನ್ನೇ ನೋಡ್ತಾ ಇರ್ತೀನಿ, ನೋಡಬಾರ್ದು ಅಂತ ಕಣ್ಣು ಮುಚ್ಕೊಂಡ್ರೆ ಮನಸ್ಸು ನೋಡ್ತಾ ಇರುತ್ತೆ ಅದನ್ನ. ಕಣ್ಣು ಮುಚ್ಕೊಂಡ್ರೆ ಯು ಕ್ಯಾನ್ ವಿಡ್ರಾ ಯುವರ್ ಸೆನ್ಸ್ ಆರ್ಗನ್ಸ್, ಮೈಂಡ್ ಡಸ್ ನಾಟ್ ವಿಡ್ರಾ. ಇದನ್ನ ಅರ್ಥ ಮಾಡ್ಕೊ. ಆದರೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿಬಿಟ್ಟು 2ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಎಲ್ಲ ತಾನಿ ಸರ್ವಾಣಿ ಸಂಯಮ್ಯ, ಯು ಕ್ಯಾನ್ ನಾಟ್ ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ನೀನು ಮಾಡೋಕ್ಕಾಗಲ್ಲ. ನೀನು ನಿನ್ನ ಮನಸ್ಸನ್ನ ವಶ ಮಾಡೋಕ್ಕೆ ಆಗೋದಿಲ್ಲ. ಅದು ನನಗೆ ಕೊಟ್ಬಿಡು. ಯುಕ್ತ ಆಸೀತ ಮತ್ಪರಃ, ಗಿವ್ ಇಟ್ ಟು ಮೀ. ನನಗೆ ಕೊಟ್ಬಿಡು, ಅದನ್ನ ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ತಾನೆ. ಐ ವಿಲ್ ಹೋಲ್ಡ್ ಇಟ್ ಫಾರ್ ಯು. ಅದೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಕಡಿವಾಳವನ್ನು ಹಿಡ್ಕೊಂಡಿರೋದು. ದ ರೈನ್ಸ್ ಇಸ್ ದ ಮನಸ್. ಅಲ್ಲಿರುವಂತಹ ಕುದುರೆಗಳು ನಮ್ಮ ಇಂದ್ರಿಯಗಳು, ಅಲ್ಲಿರುವಂತಹ ರಥ ನಮ್ಮ ಶರೀರ, ಅಲ್ಲಿರುವಂತಹ ಅರ್ಜುನ ನಮ್ಮ ಜೀವಾತ್ಮ, ಅಲ್ಲಿರುವಂತಹ ಕೃಷ್ಣ ಪರಮಾತ್ಮ. ಅದನ್ನು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರನೇ ಭಗವದ್ಗೀತೆ ಪ್ರಾತಸ್ಮರಣೀಯ ಅಂತ ಹೇಳ್ಬಿಟ್ಟು ನಾವು ದಿನಾ ಬೆಳಗ್ಗೆ ಭಗವದ್ಗೀತೆಯನ್ನ ಆ ಒಂದು ದರ್ಶನವನ್ನು, ಗೀತೋಪದೇಶ ದರ್ಶನವನ್ನು ನಾವು ನಮಸ್ಕಾರ ಮಾಡಿದ್ರೆ ಎನ್ನಯಂ ಉಡಮಯಂ ಶಕರ ಪೊರಿಯೊತ್ತಿಕೊಂಡು ಅನ್ನುವಂತಹ ಪಾಶುರ ನಮ್ಮ ಮನಸ್ಸಿಗೆ ಬರುತ್ತೆ. ಈ ಥರ ಭಗವಂತ ಎತ್ತನೇ ಕಾಲಯಂ ಎತ್ತನೇ ಮೂಳಿಯಂ ಇನ್ನೊಡು ನಾಳೆಯಂದೇ ಇನಿ ಪೋಹ ಬಿಡುವುದಿಲ್ಲೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಥರ ಮೈತ್ ಇಲ್ಲಿ ಪಂಚಪಾಂಡವರಿಗೆ ಯಾವ ಥರ ನೀನು ನಮಸ್ಕಾರ ಮಾಡಿದ್ಯೋ ಆ ಥರ ಮೈತ್ತು ನನ್ಮಾರ್களை வாழவித்து ಮಾತರ್ ನೂತ್ತುವರೈ ಹೇಳುತ್ತಾಯ್. ಇಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಆ ಥರ ನನ್ನನ್ನು ಕಾಪಾಡು ಅಂತ ಹೇಳಿದಾಗ ಪರಮಾತ್ಮ ಇಷ್ಟೆಲ್ಲ ಕೇಳ್ಕೊಂಡಿದಾರಲ್ಲ ಪೆರಿಯಾಳ್ವಾರ್. ತಿರುಮಾಲಿರುಂ ಶೋಲೆ ಅಳಗರ್ನ ಕೇಳ್ಕೊಂಡಿದಾರಲ್ಲ, ಅದೇ ತಿರುಮಾಲಿರುಂ ಶೋಲೆ ಅಳಗರ್ ಕಲಿಯುಗ ಪ್ರತ್ಯಕ್ಷ ದೈವವಾಗಿರುವಂತಹ ಶ್ರೀನಿವಾಸನನ್ನ, ಅವನೇ ಶ್ರೀನಿವಾಸನಾಗಿ ನಿಂತು ಶ್ರೀನಿವಾಸನ ಮೂಲಕ ಆ ಒಂದು ಅನುಭವವನ್ನ, ಭಕ್ತಿಯ ಅನುಭವವನ್ನ ಅವನು ಕೊಡಿಸ್ತಾನೆ ಅನ್ನೋದು ಇದಕ್ಕೆ ಪೀಠಿಕೆ, ಪೂರ್ವಾಚಾರ್ಯರು ಬರೆದಿರುವಂತಹ ಪೀಠಿಕೆ ಈ ಒಂದು ಶನಿಯೋಂಗುಗೆ. ಅಂದ್ರೆ ತಿರುಮಾಲಿರುಂಶೋಳೆ ಅಳಗರ್ ಅದನ್ನ ಕೇಳಿಸ್ಕೊಂಡು ಶ್ರೀನಿವಾಸನ ಮೂಲಕ ಆ ಒಂದು ಅನುಭವವನ್ನ ಕೊಡ್ತಾನೆ. ಆರಂಭ ಮಾಡುವಂತಹ ಪ್ರಸಂಗದಲ್ಲೇ ಶನ್ನಿಯೋಂಗು ತಳ್ ತಿರುವೇಂಗಡಮುಡೆಯಾಯ್ ಉಲಹು ತನ್ನೈ ಒಳನಿನ್ನ ನಂಬಿ ದಾಮೋದರ ಸಿರಿದ. ಕೇಳುವಾಗ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಪಲ್ಲಾಂಡನ್ನ ಹಾಡಿರುವಂತಹ ಪೆರಿಯಾಳ್ವಾರ್ ಭಗವಂತನನ್ನ ಯಾವ ತರ ಕರೆಯಬೇಕು ಅನ್ನುವಂತಹ ಪರಿಭಾಷೆ ಶದಿರ, ಚತುರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಅವನು ಚತುರ ಅಂತ ಹೇಳಿದ್ರೆ ಭಕ್ತ ಪರಾಧೀನ ಅವನು ಅಂತ ಹೇಳಿ. ದಾಮೋದರನಾಗಿರುವಂತಹ ನೀನು ಭಕ್ತ ಪರಾಧೀನ ಅಂತ ಹೇಳ್ಬಿಟ್ಟು ನೀನು ತೋರಿಸ್ಕೊಂಡೆ. ಹೆಂಗೆ ನಾವು ನಿಮ್ಮ ಪರಾಧೀನರು ಅಂತ ಹೇಳಿ ಶಂಖಚಕ್ರ ಲಾಂಛನವನ್ನ ಧರಿಸ್ಕೊಳ್ತೀವೋ, ಸಮಾಶ್ರೇಣೆಯನ್ನ ಮಾಡಿಸ್ಕೊಳ್ತೀವೋ, ಅದೇ ತರ ನೀನು ಭಕ್ತ ಪರಾಧೀನ ಅಂತ ಹೇಳ್ಬಿಟ್ಟು ಒಂದು ಸಮಾಶ್ರೇಣೆ ಮಾಡಿಸ್ಕೊಂಡೆ. ಅದು ಯಾವುದು ಅಂತ ಹೇಳಿದ್ರೆ, ಇವತ್ತಿಗೂ ರಂಗರಾಜ ಶ್ರೀರಂಗದಲ್ಲಿ ಉತ್ಸವ ಮೂರ್ತಿಯಲ್ಲಿ ಯಶೋದೆ ಕಟ್ಟಿರುವಂತಹ ಹಗ್ಗದ ಚಿಹ್ನೆಗಳು ಇವತ್ತು ಅವನ ಉದರದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ದಾಮೋದರ, ಯು ಹ್ಯಾವ್ ಬೀನ್ ಟೈಡ್ ಟು ಅಸ್. ಚತುರ, ನಮ್ಮ ಪಾಪಗಳನ್ನೆಲ್ಲ ಹೋಗಿಸುವಂತಹ ಚಾತುರ್ಯವನ್ನ ನೀನು ಇಟ್ಕೊಂಡಿದ್ಯಾ ಚತುರ. ಯಾವ ಚಾತುರ್ಯ ಅವನಿಗಿದೆ ಅಂತ ಹೇಳಿದ್ರೆ ಶರಣಾಗತ ರಕ್ಷಣ ಪ್ರತಿ ಎನ್ನುವಂತಹ ಚಾತುರ್ಯ. ನಾವೆಲ್ಲ ಅಂಡರ್ ಗ್ರಾಜುಯೇಷನ್ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು, PhD ಮಾಡ್ಬೋದು, ಪೋಸ್ಟ್ ಡಾಕ್ಟರ್ PDF ಮಾಡ್ಬೋದು. ಆದರೆ ಪರಮಾತ್ಮ ಯಾವುದರಲ್ಲಿ PhD PDF ಮಾಡಿದಾನೆ ಅಂತ ಹೇಳಿದ್ರೆ ಭಕ್ತ ಪರಾಧೀನ ಅನ್ನುವಂತಹ ಒಂದು ಟಾಪಿಕ್ ಮೇಲೆ ಭಕ್ತರಿಗೆ ನಾನು ಹೆಂಗೆ ಪರಾಧೀನನಾಗಲಿ ಅನ್ನೋದರಲ್ಲಿ ಅವನು PDF ಮಾಡ್ಕೊಂಡಿದ್ದಾನೆ, ಪೋಸ್ಟ್ ಡಾಕ್ಟರ್ ಫೆಲೋ. ಅದಕ್ಕೋಸ್ಕರನೇ ಸ್ವಾಮಿ ವೇದಾಂತ ದೇಶಕರು ಗರ್ಜಿಸ್ತಾರೆ, ಶರಣಾಗತ ರಕ್ಷಣ ಪ್ರತಿ ಅಂತ ಹೇಳಿ. ಮಿತ್ರಭಾವೇನ ಸಂಪ್ರಾಪ್ತ ನತ್ಯಜೇಯಂ ಕಥಂಚನ.
ದೋಷೋ ಯದ್ಯಪಿ ಯುಕ್ತ ಸ್ಯಾತ್ ಸತಾಮೇತ ಅದರ್ಹಿತ. ತುಂಬ ಮುಖ್ಯವಾಗಿರುವಂತಹ ತತ್ವ ಸ್ವಾಮಿ ವೇದಾಂತ ದೇಶಿಕರ ಒಂದು ಪಂಥದಲ್ಲಿ. ಒಂದು ಪಂಥ ಹೇಳತ್ತೆ ಭಗವಂತ ದೋಷವನ್ನು ಭೋಗ್ಯವಾಗಿ ತಗೊಳ್ತಾನೆ ಅಂತ ಹೇಳಿ, ಆದರೆ ಸ್ವಾಮಿ ವೇದಾಂತ ದೇಶಿಕರು ಹೇಳುವಾಗ ಅವರ ದರ್ಶನದಲ್ಲಿ ಅವ್ರು ಹೇಳ್ತಾರೆ ಭಗವಂತ ದೋಷವನ್ನು ನೋಡದೆ ಅನುಗ್ರಹ ಮಾಡುತ್ತಾನೆ ಅಂತ ಹೇಳ್ತಾರೆ. ದಯಾಶತಕದಲ್ಲಿ ಹೇಳುವಾಗ ನಿಶಾಮಯತು ಮಮ್ನೀಣಾಂ ಯದ್ಭೋಗ ಪಟಲೈರ್ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತ ದೋಷೇಶು ಅದರ್ಶನಂ ಅನ್ನೋದು ನಮ್ಮ ಸಿದ್ಧಾಂತ. ಭಕ್ತ ದೋಷೇಶು ಅದರ್ಶನ. ಈ ತರ ಚಾತುರ್ಯ ನಿನಗೆ ಯಾವುದರಲ್ಲಿದೆ ಅಂತ ಹೇಳಿದ್ರೆ ವಿಭೀಷಣೋವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ಅಂತ ಹೇಳಿ ರಾವಣ ಬಂದ್ರು ನಾನು ಸಕೃದೇವ ಪ್ರಪನ್ನಾಯ ತವಾ ಸ್ಪೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ ವ್ರತಂ ಅಂತ ಹೇಳ್ಬಿಟ್ಟು ಹೇಳ್ತಾನಲ್ಲ, ಆ ಒಂದು ವ್ರತವೇ ಅವನ ಚಾತುರ್ಯ. ನಮ್ಮ ಪಾಪಗಳೆಲ್ಲ ಹೋಗಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾನಂತೆ ಆ ಪರಮಾತ್ಮ. ದಾಮೋದರ ಶರೀರ ಎಲ್ಲಿ ನೀನು ವಾಸವಾಗಿದೆಯಾ ಅಂತ ಹೇಳಿದ್ರೆ ಶನ್ನಿಯೋಂಗ್ ಅಂತ ಹೇಳಿ ಸಪ್ತಾಶಲಗಳ ಮೇಲೆ ಓಂಗ್, ಆ ಸಪ್ತ ಅಚಲಗಳು, ಅದರ ಮೇಲೆ ತಿರುವೇಂಗಣ ಮೃಯ. ತಾಪಗ್ರಸ್ತರಾಗಿ ನಾವು ಇರುವಂತಹ ಪ್ರಸಂಗದಲ್ಲಿ ಅಲ್ಲಿ ಬಂದು ನಿನ್ನ ಪಾದಾರವಿಂದದಲ್ಲಿ ನಾವು ಬಿಟ್ರೆ ಈ ತಾಪಗಳೆಲ್ಲ ಹೋಗಿಸ್ಬಿಟ್ಟು ನಮಗೆ ತಂಪನ್ನ ಉಂಟು ಮಾಡುತ್ತೀಯ ಹೇ ಪರಮಾತ್ಮ. ತಂಟಿರುವೆಂಗಳ ಪ್ರಯಾಣ ಉಲಹದನ್ನೈ ಮಾಡಲಿಂದ ನಂಬಿ ಅಂತ ಹೇಳಿದ್ರೆ ಗುಣಪರಿಪೂರ್ಣನೇ ಅಂತ ವ್ಯಾಖ್ಯಾನ ಮಾಡ್ತಾರೆ. ಏನು ಗುಣ ಅಂತ ಹೇಳಿದ್ರೆ ಶರಣಾಗತ ರಕ್ಷಣ ಗುಣ. ಅವರಿಗೆ ಷಾಡ್ಗುಣ್ಯ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಭಗವಾನ್ ಅಂತ ಹೇಳಿಬಿಟ್ಟು ಶನ್ನಾಂ ಭಗ ಇತೀರಿಣಾಂ ಅಂತ ಹೇಳಿಬಿಟ್ಟು ವಿಷ್ಣು ಪುರಾಣ ಹೇಳುತ್ತೆ. ಶನ್ನಾಂ ಭಗ ಇತೀರಿಣಾಂ, ಆ ಒಂದು 6 ಗುಣ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ ಅವನ ಪರತ್ವವನ್ನು ತೋರಿಸುತ್ತೆ. ಆದರೆ ಸೌಲಭ್ಯ ಸೌಶೀಲ್ಯ ಮಾರ್ಧವ ಕಾರುಣ್ಯ ಈ ಗುಣಗಳಿದೆಯಲ್ಲ ಅವನ ವಾತ್ಸಲ್ಯವನ್ನು ತೋರಿಸುತ್ತೆ ಅನ್ನುವಂತಹ ನಂಬಿ ಅಂತ ಹೇಳಿದ್ರೆ ಅವನ ವಾತ್ಸಲ್ಯವನ್ನ ಇಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ದಾಮೋದರ, ಅವನು ದಾಮೋದರ ಆಗಿದ್ರಿಂದ ಆ ಒಂದು ಗುಣಗಳನ್ನ ಧರಿಸ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾನೆ ಅಂತ ಹೇಳಿಬಿಟ್ಟು ಶರೀರ ಎನ್ನಯಂ ಎನ್ ಉಳಮಯಂ ಉನ್ ಶಕ್ಕರ ಪೊರಿಯೊತ್ತಿಕೊಂಡು, ಹೇ ಪರಮಾತ್ಮ ಈ ಒಂದು ಆತ್ಮವನ್ನ ಈ ಶರೀರಕ್ಕೆ ಕಳಿಸಿ ಈ ಆತ್ಮದ ಅಂತರ್ಯಾಮಿಯಾಗಿರುವಂತಹ ನೀನು ಶರೀರವನ್ನು ನಿನ್ನ ಯಂತ್ರವಾಗಿ ಬಳಸ್ಕೊಂಡಿದ್ಯಾ ಅನ್ನೋದು ತುಂಬಾ ಮುಖ್ಯ. ಈ ಸಮಾಶ್ರಯಣ ಅಂತ ನಾವು ಮಾಡ್ತೀವಲ್ವಾ, ಆ ಸಮಾಶ್ರಯಣ ಅನ್ನೋದು ಇಟ್ ಇಸ್ ಅ ಹೈಪಾಥಿಕೇಶನ್ ಟು ದ ಲಾರ್ಡ್ ಅಂತ ನಾವು ತಿಳ್ಕೋಬೇಕು. ಯಾರಾದರೂ ಲೋನ್ ತಗೊಳ್ಳುವಾಗ ಆ ಲೋನ್ ತಗೊಂಡಾಗ ಕಾರ್ ಆಗಿರಲಿ, ಒಂದು ಮನೆ ಆಗಿರಲಿ, ಸ್ಟಾಕ್ಸ್ ಆಗಿರಲಿ, ಅದನ್ನು ಹೈಪಾಥಿಕೇಟ್ ಮಾಡ್ತಾರೆ. ಆ ಕಾರ್ ಬೇರೆ ಅಲ್ಲ, ಈ ಶರೀರ ಬೇರೆ ಅಲ್ಲ. ಈ ಶರೀರವು ಒಂದು ರಥ ಅಂತ ಹೇಳಿಬಿಟ್ಟು ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾವಸ್ಥೇಶು ಗೋಚರನ್ ಅಂತ ಹೇಳ್ಬಿಟ್ಟಿರ್ತದೆ. ಈ ಥರ ಈ ಒಂದು ಶರೀರವು ಒಂದು ರಥ. ಹೆಂಗೆ ಆ ಕಾರಿಗೆ ಹೈಪಾಥಿಕೇಟ್ ಮಾಡ್ತೀವೋ, ಹಿಂದ್ಗಡೆ ಹೈಪಾಥಿಕೇಟೆಡ್ ಟು ಇಂಡಿಯನ್ ಬ್ಯಾಂಕ್, ಹೈಪಾಥಿಕೇಟೆಡ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕ್ತಾರೆ. ಯಾವುದಾದ್ರೂ ಬ್ಯಾಂಕರು, ಮುರಳಿಯವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಬ್ಯಾಂಕರು ಸ್ಟಾಕ್ಸ್ ವೆರಿಫಿಕೇಶನ್ಗೆ ಇಯರ್ಲಿ ಇನ್ಸ್ಪೆಕ್ಷನ್ಗೆ ಬಂದರೆ ಸ್ಟಾಕ್ಸ್ ವೆರಿಫಿಕೇಶನ್ ಜೊತೆ ಹೈಪಾಥಿಕೇಶನ್ ಬೋರ್ಡ್ ಇದೆಯಾ ಇಲ್ಲ ಅಂತ ನೋಡ್ತಾನೆ. ಬೈ ಚಾನ್ಸ್ ಆ ಹೈಪಾಥಿಕೇಶನ್ ಬೋರ್ಡ್ ಇಲ್ಲದೆ ಇವನು ಬರೀ ಸ್ಟಾಕ್ಸ್ ತೋರಿಸಿದ್ರೆ ಅವ್ನು ಹೇಳ್ತಾನೆ, ಡೋಂಟ್ ಯು ಹ್ಯಾವ್ ಎನಿ ಗ್ರ್ಯಾಟಿಟ್ಯೂಡ್? ಲೋನ್ ನನ್ನ ಹತ್ರ ತಗೊಂಡಿದ್ಯಾ, ಬಿಸ್ನೆಸ್ ನನ್ನ ಹತ್ರ ಮಾಡ್ತಾ ಇದೆಯಾ, ನನ್ನ ಹೆಸರು ಹೇಳೋಕ್ಕೂ ನಿನಗೆ ನಾಚಿಕೆ ಆಗತ್ತಲ್ಲೋ, ವೈ ಡಿಡ್ ಯು ನಾಟ್ ಪುಟ್ ದ ಹೈಪಾಥಿಕೇಶನ್ ಬೋರ್ಡ್ ದೇರ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಲೈಕ್ ಹೌ ಯು ಪುಟ್ ದ ಹೈಪಾಥಿಕೇಶನ್ ಬೋರ್ಡ್ ವೆನ್ ಯು ಟೇಕ್ ಲೋನ್. ಅದೇ ಥರ ಈ ಶರೀರ ನಾವು ಲೋನಲ್ಲಿ ತಗೊಂಡಿದ್ವಿ. ಶರೀರ ಲೋನಲ್ಲಿ ತಗೊಂಡಿದ ಮೇಲೆ ಆ ಹೈಪಾಥಿಕೇಶನ್ ಬೋರ್ಡ್ ಅವನ ಶಂಖಚಕ್ರ ಲಾಂಛನ. ಆ ಹೈಪಾಥಿಕೇಶನ್ನು ಶಂಖಚಕ್ರ ಲಾಂಛನ. ಅದಕ್ಕೆ ಅಲ್ಲಿ ಎನ್ನಯುಂ, ಈ ಆತ್ಮವನ್ನ, ಈ ಆತ್ಮಾನು ನನ್ನದಲ್ಲ ಹೇ ಪರಮಾತ್ಮ,
ಸ್ವಶೇಷಂ ಸ್ವವಶಂ ಸ್ವಭರತ್ವೇನ ನಿರ್ಭರಂ ಸ್ವದತ್ತ ಸ್ವಧೀಯಾ ಸ್ವಾರ್ಥಂ ಸ್ವಸ್ಮಿನ್ ಯಸ್ಸತಿ ಮಾಂ ಸ್ವಯಂ. ಎಲ್ಲವೂ ನಿನಗೆ ಕೊಡ್ತಾ ಇದ್ದೀನಿ ಶ್ರೀಮನ್ ಅಭೀಷ್ಟವರದ ತ್ವಾಂ ಅಸ್ಮಿ ಶರಣಂಗತಃ ಯತದ್ದೇಹಾವಸಾನೇ ಮಾಂ ತ್ವತ್ಪಾದಂ ಪ್ರಪಯಸ್ವಯಂ ಅಂತ ಹೇಳಿ ನ್ಯಾಸದಗ್ರಹದಲ್ಲಿ ಅತಿ ಅದ್ಭುತವಾಗಿ ಕೊಂಡಾಡ್ತಾರೆ. ಈ ತರ ಎನ್ನಯುಂ ಎನ್ಬುಡಮಯಯುಂ, ಈ ಒಂದು ಆತ್ಮವು ನಿನ್ನದು ಹೇ ಪರಮಾತ್ಮ, ನಥಿಂಗ್ ಇಸ್ ಮೈನ್, ಈ ಆತ್ಮವು ನಿನ್ನದು. ಎನ್ ಉಡಮಯಯುಂ, ಈ ಶರೀರವು ನಿನ್ನ ಯಂತ್ರ ಅಂತ ಹೇಳಿ. ಉಡಮಯಯುಂ ಉನ್ ಶಕ್ಕರ ಪೊರೆಯೊತ್ತಿಕೊಂಡು ನಿನ್ ಅರುಳೇ ಪುರಂದಿರುಂದೆ ಅಂತ ಹೇಳಿ ಯಮಭಟ್ರ ಹತ್ರ ಯಮಧರ್ಮರಾಜ ಕಿವಿಯಲ್ಲಿ ಹೇಳ್ತಾನೆ. ಕಿವಿಯಲ್ಲಿ ಹೇಳೋ ಸ್ವಪುರಂ ಅಭಿವೀಕ್ಷ್ಯ ಪಾಶಹಸ್ತಂ ಯಮಃ ವದತಿ ತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾಃ ಪ್ರಭುರಹಂ ಅನ್ಯನೃಣಾಂ ನ ವೈಷ್ಣವಾನಾಂ ಅಂತ ವಿಷ್ಣು ಪುರಾಣದಲ್ಲಿ ಇರುವಂತಹ ಶ್ಲೋಕ. ನಾನು ಎಲ್ಲರಿಗೂ ನಾನು ಪ್ರಭು, ಆದರೆ ವೈಷ್ಣವರಿಗೆ ಮಾತ್ರ ನಾನು ಪ್ರಭು ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾರು ವೈಷ್ಣವರು ಅಂತ ಹೇಳಿಬಿಟ್ಟು ಯಮಭಟ್ರು ಯಮಧರ್ಮರಾಜ ಹತ್ರ ಕೇಳಿ ಮಧುಸೂದನ ಪ್ರಪನ್ನರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಧುಸೂದನ ಪ್ರಪನ್ನರು ಯಾವ ಲಕ್ಷಣದಲ್ಲಿರ್ತಾರೆ? ಸಿ ವೆನ್ ವಿ ಗೋ ಟು ಬ್ರಿಂಗ್ ಸಂಬಡಿ ಹೂಮ್ ಶುಡ್ ಬಿ ಅವಾಯ್ಡ್ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಹೂಮ್ ಶುಡ್ ಬಿ ಅವಾಯ್ಡ್ ಅಂತ ಕೇಳಿದಾಗ ಯಮಧರ್ಮರಾಜ ಹೇಳ್ತಾನೆ, ವೈಷ್ಣವರ ಲಕ್ಷಣ ಯೋಬಾಹುಮೂಲ ಪರಿಶಿಂಚಿತ ಶಂಖಚಕ್ರಾಹ ಯೋಬಾ ಲಲಾಟಫಲಕೇಲಸದ್ ಊರ್ಧ್ವಪುಂಡ್ರಾಹ ಯೋ ಏಕಂಠ ಲಗ್ಧ ತುಳಸೀ ನಳಿನಾಕ್ಷಮಾಲಾಹ ಶ್ರೀವೈಷ್ಣವಾಹ ಪರಮ ಆಶು ಪತಿತ್ರಯಂತಿ ಅಂತ ಹೇಳಿಬಿಟ್ಟು ವಿಷ್ಣು ಪುರಾಣದಲ್ಲಿ ಐಡೆಂಟಿಫಿಕೇಶನ್ ಮಾರ್ಕರ್ನ, ವೈಷ್ಣವರ ಐಡೆಂಟಿಫಿಕೇಶನ್ ಮಾರ್ಕನ್ನ ಯಮಧರ್ಮರಾಜ ಯಮಭಟ್ರಿಗೆ ಹೇಳ್ತಾರೆ. ಇದನ್ನ ಇಯಲ್ಪಾಲಿ ತಿರಂಬೇನ್ ತನ್ ಕಂಡೀರ್ ತಿರುವಡಿ ತನ್ನಾಮಂ ಅನ್ನುವಂತಹ ಪಾಶುರದಲ್ಲಿ ಅಲ್ಲಿ ಹೇಳಿದ್ದಾರೆ. ಮರಂದುಂ ಪುರಂ ತೊಳಾಮಾಂದರ್ ಅನ್ನುವಂತಹ ಪಾಶುರ. ಮರಂದುಂ ಪುರಂ ತೊಳಾಮಾಂದರ್, ಡೋಂಟ್ ಇವನ್ ಬೈ ಫರ್ಗೆಟಿಂಗ್ ಗೋ ನಿಯರ್ ಮಧುಸೂದನ ಅಂತ ಹೇಳಿ ಎನ್ನಯುಂ ಎನ್ ಉಡಮಯಯುಂ ಉನ್ ಶಕ್ಕರ ಪೊಡೆಯೊತ್ತಿಕೊಂಡು ನಿನ್ ಅರುಳೇ ಪುರಂದಿರುಂದೆ ಅಂತ ಹೇಳಿ, ಹೇ ರಮಾ ಸ್ವಯಂ ತು ರುಚಿರೇ ದೇಶೇ ಕ್ರಿಯತಾಂ ಮೇವದ ಅಂತ ಹೇಳಿಬಿಟ್ಟು ಹೇಗೆ ಲಕ್ಷ್ಮಣ ಹೇಳ್ತಾನೋ, ನಿನಗೆ ಇಷ್ಟವಾಗಿರುವಂತಹ ಕೈಂಕರ್ಯವನ್ನು ನಾನು ಮಾಡ್ತೀನಿ, ನನಗಿಷ್ಟ ಬಂದಿರುವಂತಹ ಕೈಂಕರ್ಯ ಅಲ್ಲ ಅನ್ನೋದು ಇದು ಕೈಂಕರ್ಯ. ಅದಕ್ಕೆ ನಿನ್ನರುಳೆ ಪುರಿಂದಿರುಂದೇನ್, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಗ್ರೇಸ್. ನಿನ್ನರುಳೆ ಪುರಿಂದಿರುಂದೇನ್ ಇನಿಯನ್ ತಿರುಕುರಿಪೆ. ಈಗ ಈ ಆಸ್ಯ ಕ್ವಶನ್, ಇನಿಯನ್ ತಿರುಕುರಿಪೆ, ನನ್ನ ವಿಷಯದಲ್ಲಿ ನೀನೇನು ಸಂಕಲ್ಪ ಮಾಡಿದೀಯಾ ಅಂತ ಹೇಳಿ ಭಕ್ತಿಯ ಪರಾಕಾಷ್ಠೆ ಹೋಗ್ತಾ 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 24 ಗಂಟೆಯಲ್ಲಿ ಎಷ್ಟು ಸತಿ ಭಗವಂತನ ಹತ್ರ ನಾವು ವಾರ್ತಾಲಾಪ ಮಾಡ್ತೀವಿ ಅನ್ನೋದು ಗಣನೆಗೆ ಬರುತ್ತೆ. ಟಾಕಿಂಗ್ ಟು ಎವ್ರಿಬಡಿ ಆನ್ ವಾಟ್ಸ್ಆ್ಯಪ್, ಟಾಕಿಂಗ್ ಟು ಎವ್ರಿಬಡಿ ಆನ್ ಟೆಲಿಫೋನ್, ಟಾಕಿಂಗ್ ಇನ್ ದ ಆರ್ಗನೈಸೇಷನ್ ನಾವು ಖಂಡಿತವಾಗಲೂ ಮಾಡಲೇಬೇಕು, ಯಾಕಂದರೆ ಅದು ಲೌಕಿಕ. ವಿಷ್ಣು ಸಹಸ್ರನಾಮವನ್ನ ಎಷ್ಟು ಸತಿ ಭಗವಂತನ ಮುಖಾರವಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಾವು ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡ್ತೀವಿ ಅನ್ನೋದು ಮುಖ್ಯ. ಅವನ ಕಣ್ಣಲ್ಲಿ ಬರುವಂತಹ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ನಾವು ಅಬ್ಸರ್ವ್ ಮಾಡೋದು ಮುಖ್ಯ. ಅವನ ಬಾಯಲ್ಲಿ ಮಾತಾಡ್ತಾ ಇದ್ದಾನ, ಅದು ನಮ್ಮ ಹೃದಯದಲ್ಲಿ ಕೇಳಿಸ್ತಾ ಇದೆಯಾ ಅನ್ನೋದು ಮುಖ್ಯ. ದೀಸ್ ಆರ್ ಆಲ್ ಎಕ್ಸ್ಪೀರಿಯನ್ಸಸ್ ಟು ರಿಯಲೈಸ್. ಅದಾದ ಮೇಲೆ ಕೃಷ್ಣ ಒಂದ್ಸತಿ ನಕ್ಕದಾಗ ಅವನ ಕೆನ್ನೆ ಚಿವುಟೋದು ಒಂದು, ಅದನ್ನ ಎಷ್ಟು ನಾವು ಅವನನ್ನೇ ನಮ್ಮ ಪ್ರಾಪ್ಯವಾಗಿ ತಗೊಂಡ್ರೆ, ಯು ಕ್ಯಾನ್ ಆಸ್ಕ್ ದಿಸ್ ಕ್ವಶನ್ ಟು ದ ಲಾರ್ಡ್, ಇನಿಯನ್ ತಿರುಕುರಿಪೆ, ನಮ್ಮ ಬಗ್ಗೆ ನೀನೇನು ಯೋಚನೆ ಮಾಡಿದೀಯಾ ಅಂತ ಹೇಳಿ. ಇಬ್ರು ಹೋಗಿ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಹೋಗ್ಬಿಟ್ಟು ಒಂದು ಹುಡುಗಿನೋ ಒಂದು ಹುಡುಗನೋ ವಾಟ್ ಹ್ಯಾವ್ ಯು ಥಾಟ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಯಾಕಂದ್ರೆ ಜೀವಾತ್ಮ ಪರಮಾತ್ಮ ಪತಿ ಪತ್ನಿ ಸಂಬಂಧ ಅನ್ನೋದು ನಾವು ತಿಳ್ಕೋಬೇಕು ಯಾವಾಗಲೂ. ಯಾಕಂದ್ರೆ ಶರಣಾಗತಿ ಆದ್ಮೇಲೆ ಬಂದಿರುವಂತಹ ಪ್ರಶ್ನೆ
ಇನಿಯಂತಿರುಕುರುಪೆ ಅಂತ ಹೇಳಿದ್ರೆ ನನ್ನ ಬಗ್ಗೆ ನಿನ್ನ ಸಂಕಲ್ಪ ಏನು ಅಂತ ಹೇಳ್ಬಿಟ್ಟು ಹೇಳೋದು. ಇದನ್ನೇ ತಿರುಮಂಗಿ ಆಳ್ವಾರು ಕೇಳ್ತಾರೆ. திவளம் வெண்மதி போல் திருமுகத்தறிவை செழும் கடனில் பிறந்த அவளும் நின் ஆக இருப்பதும் அறிந்தும் ஆகிலும் ಅಶಂಗಾನ. ತಿರು ಇಡವೆಂದಯ್ಯ ಅನ್ನುವಂತಹ ದಿವ್ಯಕ್ಷೇತ್ರ. ಹೇ ವರಾನೆ, ನಿತ್ಯ ಕಲ್ಯಾಣ ಮಾಡ್ಕೊಂಡೇ ಇರ್ತೀಯಲ್ಲ 365 ದಿನ. ನಿನ್ನ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ತಿಳ್ಕೊಂಡು ಕುವಳಯಂ ಕಣ್ಣಿ ಕೊಲ್ಲಿಯಂ ಪಾವೈ, ಈ ಒಂದು ನನ್ನ ಮಗಳು ನಿಮ್ಮನ ಉನ್ಮನತ್ತಾಲ್ ಎನ್ ನಿನೈಂದಿರುಂದಾಯ್ ಇಡವೆಂದೈ ಎಂದ ಪಿರಾನೆ. ನನ್ನ ಮಗಳ ಮೇಲೆ ನಿನ್ನ ಅಭಿಪ್ರಾಯ ಏನು ಅಂತ ತಾಯಿ ಕೇಳುವಂತಹ ಪಾತ್ರ. ಅದೇ ಥರ ನಾವೆಲ್ಲ ಈ ಗೋಷ್ಠಿ, ಪೆರುಮಾಳ್ ಗೋಷ್ಠಿ ಎಲ್ಲ ಪುರುಷರಾದ ಬಂದರೂ ನಮ್ಮ ಜೀವಾತ್ಮ ಸ್ತ್ರೀ ತತ್ವ ಅಂತ ನಾವು ತಿಳ್ಕೋಬೇಕು. There is no difference at the level of the spirit. There is no difference at the level of the soul. There is a difference at the level of the body which is exterior to us. ಇದನ್ನು ನಾವು ತಿಳ್ಕೋಬೇಕು ತುಂಬ ಮುಖ್ಯವಾಗಿ. ಆ ಒಂದು ಭಾವನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಒಳಗಡೆ ಹೋಗ್ತಾ 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 ಬರುತ್ತೆ. ವೇದವ್ಯಾಸರು ಹೋಗುವಾಗ ಪುತ್ರೇತಿ ತನ್ಮಯತಾ ತಹೋವಿನೇದುಹು ತಮ್ ಸರ್ವಭೂತ ಹೃದಯಂ ಮುನಿ ಮಾನತೋಸ್ಮಿ ಅಂತ ಹೇಳುವಾಗ, ಪೆರಿಯಾಳ್ವಾರ್ ಹೋಗುವಾಗ, ವೇದವ್ಯಾಸರು ಹೋಗುವಾಗ ನಗ್ನರಾಗಿ ಸ್ನಾನ ಮಾಡುವಂತಹ ಆ ಒಂದು ಸ್ತ್ರೀಯರೆಲ್ಲ ಬಟ್ಟೆ ಹಾಕೊಂಡ್ರು. ಆದರೆ ಶುಕಬ್ರಹ್ಮರ್ಷಿಗಳು, ಯೌವನದಲ್ಲಿರುವಂತಹ ಶುಕಬ್ರಹ್ಮರ್ಷಿಗಳು ಹೋಗುವಾಗ ಅವ್ರ ಪಾಡಿದವರು, ಇವ್ರ ಪಾಡಿದವರು. ದೈವತ್ತಿನ ಕುರಳ್ ಅನ್ನುವಂತಹ ಮಹಾಪೆರಿಯವರ ಗ್ರಂಥ ಇದೆ. ಆ ದೈವತ್ತಿನ ಕುರಳಲ್ಲಿ ಮಹಾಪೆರಿಯವ ಯೂಸ್ ಟು ಆಪರೇಟ್ ಎಟ್ ಎ ಲೆವೆಲ್ ವೇರ್ ಹಿ ಸಾ ನೋ ಡಿಫರೆನ್ಸ್ ಬಿಟ್ವೀನ್ ಎ ಲೇಡಿ ಅಂಡ್ ಎ ಜೆಂಟ್ ಅಂತ ಬರೆದಿದ್ದಾರೆ. ಹಿ ಯೂಸ್ ಟು ಆಲ್ವೇಸ್ ಆಪರೇಟ್ ಎಟ್ ದ ಲೆವೆಲ್ ಆಫ್ ದ ಸ್ಪಿರಿಟ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಮುಖ್ಯವಾಗಿ ಪೆರಿಯಾಳ್ವಾರಿ ಒಂದು ಪಾಶರ, ಮೊದಲನೇ ಪಾಶರ ಶನಿಯೊಂದು ಅಲ್ಲಿ ಇಲ್ಲಿ ನೋಡಿ ಒಂದು ಗೋಫ್ರಂಟ್. ಇನಿಯಂ ತಿರುಕುರುಪೆ, ನಿನ್ನ ಸಂಕಲ್ಪ ಏನು ಅನ್ನೋದು ತುಂಬ ಮುಖ್ಯವಾಗಿರೋ. ಅದಕ್ಕೆ ಮುಂಚೆ ಸಾಧನೆ ಮಾಡಿರಬೇಕು. ಅನಂತರಂಗಾಚಾರ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಸಾಧನಾ ಇನ್ ವಿಶಿಷ್ಟಾದ್ವೈತ ಅನ್ನೋದು ಇಂಗ್ಲಿಷ್ ಪುಸ್ತಕ. ಸಾಧನಾ ಇನ್ ವಿಶಿಷ್ಟಾದ್ವೈತ, ದ ಆಸ್ಪೆಕ್ಟ್ ಆಫ್ ಸಾಧನಾ ಇನ್ ವಿಶಿಷ್ಟಾದ್ವೈತ ಆರ್ ಸಮಥಿಂಗ್. ದಟ್ ಬುಕ್, ದ ಸಾಧನಾ ಇನ್ ವಿಶಿಷ್ಟಾದ್ವೈತ ಇಸ್ ರೈಟ್ ಬಿಫೋರ್ ದಟ್ ಯು ಹ್ಯಾವ್ ಆನ್ಸರ್. ಆ ಒಂದು ಸಾಧನೆ ಅನ್ನೋದು ನಮಗಿಲ್ಲ. ಶರಣಾಗತಿ ಅಂತ ಹೇಳ್ತೀವಲ್ವ ನಾವು. ಆ ಶರಣಾಗತಿಯನ್ನೇ ಇಟ್ಕೊಂಡು ವಾಟ್ ಈಸ್ ಅವರ್ ಸಾಧನೆ ಅಂತ ಹೇಳ್ಬಿಟ್ಟು ನಾವು ತುಂಬ ಮುಖ್ಯವಾಗಿ ನಾವು ಇನಿಯಂತಿರುಕುರುಪೆ ಭಗವಂತನನ್ನ ಕೇಳ್ತಾರೆ. ನಿನ್ನ ಸಂಕಲ್ಪ, ನನ್ನ ಈ ಜೀವಾತ್ಮದ ಬಗ್ಗೆ ನಿನ್ನ ಸಂಕಲ್ಪ ಏನೋ ಅಂತ ಕೇಳ್ತಾರೆ. ಪರವಯೇರು ಪರಂಪೂಡ ನೀಯನ್ನೇ ಕೈಕೊಂಡ ಬೆನ್ பிறவியன்னும் கடலும் பத்தி பெரும் பதம் ஆகின்னதால் இரவு செய்யும் பாவக்காடு தீக்குழிவே என்னதால் அறிவையன்னும் அமுதவாறு தலைப்பத்தி வாய்க்கொண்டதே. ಪರವಯೇರು ಪರಂಪುರುಡ ನೀ ಎನ್னை ಕೈಕೊಂಡ ಬಿನ್. ಗರುಡ ವಾಹನನಾಗಿರುವಂತಹ ಹೇ ಪರಮಾತ್ಮನೇ, ಪರಮ ಪುರುಷನೇ, ನೀನ್ ಯಾರು ಕೈ ಹಿಡಿತ್ಯೋ ಅವ್ರ ತಿರ್ಗಾ ಇಲ್ಲಿ ಜಾರು ಬರೋದಿಲ್ಲ. ನೀನು ಕೈ ಹಿಡಿದ ಮೇಲೆ ಮುಕ್ತಾನಾಂ ಪರಮಾಗತಿ ನೀನೇ. ನೀನು ನಿನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತೀಯ. ನೀನು ಮುಕುಂದ ಅಂತ ಹೇಳ್ತಾರೆ. ಮುಕುಂದ ಯಾರು ಅಂತ ಹೇಳಿದ್ರೆ, ಯಾರು ವೈಕುಂಠವನ್ನ ತೋರಿಸ್ತಾನೋ ಅವನು ಮುಕುಂದ. ಆ ಪರಮಾತ್ಮ ಪರವಯೇರು ಪರಂಬುರುಡ ನೀಯನ್ನೇ ಕೈಕೊಂಡ ಪಿನ್ ಪಿರವಿಯನ್ನು ಕಡಲಂ ಬತ್ತಿ. ತಿರುಗಾ ಜನ್ಮವೃತ್ತಿ ಚಕ್ರವನ್ನ ನೀನು ಬಿಡಿಸಿ ನನ್ನನ್ನ ಪೆರುಂಪದಂ ಆಗಿನ್ನದ, ನನ್ನನ್ನ ವೈಕುಂಠಕ್ಕೆ ನೀನು ಕರ್ಕೊಂಡು ಹೋಗ್ತೀಯ ಹೇ ಪರಮಾತ್ಮ. ಪೆರುಂಪದಂ ಆಗಿನ್ನದ இரவு செய்யும் ಪಾವಕ್ಕಾಡು. ತಿರುಗಾ ಅಜ್ಞಾನದಿಂದ ಕರ್ಮದಿಂದ ಜನ್ಮ. ನಾವು ಕರ್ಮ ಯಾವಾಗ ಹುಟ್ಟುತ್ತೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಕರ್ಮಗಳು ಉಂಟಾಗುತ್ತೆ, ಕರ್ಮದಿಂದ ಜನ್ಮ ಉಂಟಾಗುತ್ತೆ. ಜನ್ಮದಿಂದ ತಿರುಗಾ ಕರ್ಮಾದಿಗಳನ್ನ ನಾವು ಮಾಡ್ತೀವಿ. ನಾನು ನನ್ನದು ಅಂದ್ಕೊಂಡು ನಾವು ಬಿಡ್ತೀವಿ. ಯಾಕಂತೆ ಕತ್ತಲೆ ಪೂರ್ತಿ ಒಳಗಡೆ ನಮಗೆ ಇರುತ್ತೆ. ಆ ಸಮಯದಲ್ಲಿ
இரவு செய்யும் பாவಗಳು, ಆ ಪಾಪಗಳೆಲ್ಲ ತೀಕ್ಕೊಳೀರೆ ಆಂಡಾಳ್ ಇಲ್ಲಿ ಹೇಳ್ತಾಳಲ್ಲ, ತೀನಿಲ್ ತೂಷಾಹುಂ ಶಸ್ವೇಲೋ ರಂಭಾವಾಯ ಅಂತ ಹೇಳಿ ತೀರ್ಕೊಳ್ಳಿ. ಯಾಕಂದ್ರೆ ಆಂಡಾಳ್ ಪ್ರಯೋಗ ಮಾಡಿರುವಂತಹ ಪದಗಳೆಲ್ಲ ಪೆರಿಯಾಳ್ವಾರ್ ಪ್ರಯೋಗ ಮಾಡಿರೋ, ಅದಕ್ಕೋಸ್ಕರನೇ ವಿಷ್ಣು ಚಿತ್ತಂ ಪಿಯನ್ ಪೋದೈ, ವಿಷ್ಣು ಚಿತ್ತಂ ಪಿಯನ್ ಪೋದೈ ಅಂತ ಹೇಳ್ತಾರೆ. ತೀರ್ಕೊಳ್ಳೀವೇ ಎನ್ನದ ಅಂತ ಹೇಳಿ. ನಮ್ಮ ಪಾಪಗಳೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ, ಸಾಧಾರಣವಾಗಿರುವಂತಹ ಬೆಂಕಿಯಲ್ಲಿ ಹಾಕಿದ್ರೆ ಸಾಲ, ತುಂಬ ಬೆಂಕಿಯನ್ನ ಮಾಡಿ 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 ಅದನ್ನ ದೊಡ್ಡದಾಗಿ ಮಾಡಿ ತುಂಬ ಹೊತ್ತು ಅದನ್ನ ನಾವು ಆ ಪಾಪಗಳೆಲ್ಲ ಅದರಲ್ಲಿ ಸಮರ್ಪಿಸ್ಬೇಕು, ಆವಾಗಲೇ ಹೋಗುತ್ತೆ. ಅದಕ್ಕೋಸ್ಕರ ದೀರ್ಘ ಇರೋದಾಗ ದೀರ್ಘ ಅರಿವೆಯನ್ನು ಅಮುದವಾರಿ ತಲೆಪತ್ತಿ ವಾಯುಕೊಂಡರೆ, ಈವಾಗ ಆ ಪಾಪಗಳೆಲ್ಲ ನರಾಣಾಂ ಕ್ಷೀಣ ಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಅಂತ ಹೇಳಿದ್ರು. ನಮ್ಮ ಪಾಪಗಳೆಲ್ಲ ಹೋಗ್ತಾ 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 ಕೃಷ್ಣನ ಭಕ್ತಿ, ಆ ಭಕ್ತಿ ಯಾವುದು? ಅರಿವೈ ಅಂತ ಹೇಳಿದ್ರೆ ಸಾಧಾರಣ ಅರ್ಥ ನಮ್ಮ ಜ್ಞಾನ ಅಂತ ಹೇಳಿ. ಆದರೆ ಜ್ಞಾನ ಅನ್ನೋದು ಇಲ್ಲಿ ಲೌಕಿಕ ಜ್ಞಾನ ಅಲ್ಲ, ಭಕ್ತಿ ರೂಪಾಪದ ಜ್ಞಾನ ಅಂತ ಹೇಳ್ತಾರೆ. ಭಕ್ತಿ, ಆಮೇಲೆ ಭಗವಂತನ ಮೇಲೆ ಇರುವಂತಹ ಜ್ಞಾನ, ಭಗವಂತನ ಮೇಲೆ ಇರುವಂತಹ ಗುಣಗಳು, ಆ ಗುಣಗಳನ್ನ ನಮ್ಮ ಒಳಗಡೆ ಆ ಪರಮಾತ್ಮ ಲಕ್ಷ್ಮೀಪತಿತ್ವ ಜಗತ್ಪತಿತ್ವ ಎರಡನ್ನ ಬಿಟ್ಟು ಬಾಕಿ ಎಲ್ಲ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ನಾವು ಧರಿಸ್ಕೋಬೇಕು, ಅವನ ಮೇಲೆ ಭಕ್ತಿ ಮಾಡಿ ಅಂತ ಹೇಳಿ ಅಲ್ಲಿ ಹೇಳಿ, ಹೇ ಪರಮಾತ್ಮ, ಯಾಕೆ ನನ್ನ ಒಳಗಡೆ ಸ್ಥಿರವಾಗಿ ನೀನಿರಬೇಕು ಅಂತ ಹೇಳಿದ್ರೆ, ನನ್ನ ಕುಲದೈವವಾಗಿರುವಂತಹ ಹೇ ಪರಮಾತ್ಮ ನೀನು ಯನ್ಮನ ಯನ್ ಕುಲದೈವಮೇ ಎನ್ನುಡೈ ನಾಯಕನೇ. ಈ ಪಾಶುರದ ಮೇಲೆ ಭಕ್ತಿ ನಮಗೆ ಬಂದಿದೆ ಅಂತ ಹೇಳಿದ್ರೆ, ದಾಸನ ಗುರುನಾಥ ಶ್ರೀನಿವಾಸನ್ ಮಾಮ, ಆ ಶ್ರೀನಿವಾಸನ್ ಮಾಮ ಶನಿಯವಂಗೂ ಅನುಸಂಧಾನ ಮಾಡೋ ಥರ ಇನ್ಯಾರು ಅನುಸಂಧಾನ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, இதுதான் ಪ್ರಾಪ್ರಾಪ್ಯಂ ಅಂತ ಹೇಳ್ತಾರೆ. ಯನ್ಮಲ ಎನ್ ಕುಲದೈವಮೇ ಅಂತ ಹೇಳುವಾಗ ಶ್ರೀನಿವಾಸ ಅಲ್ಲಿಂದ ಬರ್ತ. ಯನ್ಮಲ ಎನ್ ಕುಲದೈವಮೇ, ಅವರ ಹೆಸರು ಶ್ರೀನಿವಾಸನ್, ನಮಗೆ ಅನುಗ್ರಹ ಮಾಡಿದ್ದು ಆ ಭಗವಂತ. ಈ ಮನೆಯ ಹೆಸರು ಶ್ರೀನಿವಾಸ, ಅದನ್ನು ನಾವು ತಿಳ್ಕೋಬೇಕು. ಯನ್ಮನ ಎನ್ ಕುಲದೈವಮೇ ಎನ್ನುಡೈ ನಾಯಕನೇ, ಅಲ್ಲೇ ತೋರಿಸ್ತಾರೆ ಜೀವಾತ್ಮದ ಸ್ತ್ರೀತ್ವವನ್ನ. ಎನ್ನುಡೈ ನಾಯಕನೇ, ನಿನ್ನುಳ್ಳೇ ನಾಯ್ ಪೆತ್ತ ನನ್ಮೈ, ನಿನ್ನ ಮೇಲೆ ಬಂದಿರುವಂತಹ ಒಂದು ಭಕ್ತಿ, ನಿನ್ನ ಮೇಲೆ ಇರುವಂತಹ ಒಂದು ಅಭಿಪ್ರಾಯ, ನಿನ್ನ ಮೇಲೆ ಇರುವಂತಹ ಒಂದು ಅಭಿಮಾನ, ನಿನ್ನ ಮೇಲೆ ಇರುವಂತಹ ಎಡಬಿಡದೆ ಇರುವಂತಹ ಒಂದು ಸಂಬಂಧ, ಇವ್ವುಲಹಿನಿಲ್ ಆರ್ಪೆರುವಾಯ್, ಇವ್ವುಲಹಿನಿಲ್ ಆರ್ಪೆರುವಾಯ್. ಈ ಒಂದು ಲೋಕದಲ್ಲಿ ಯಾಕೆ ಅಂತ ಹೇಳಿದ್ರೆ, ಭಗವಂತ ಎಲ್ಲರಿಗೂ ಅನುಭವವನ್ನು ಕೊಡಲ್ಲ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಅರ್ಥತಿ ಸಿದ್ಧಯೇ ಯಥತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಪರಮಾತ್ಮ ಹೇಳ್ತಾನೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನಸ್ತ್ವಂ ವೇತ್ತಿ ಪರಂತಪ ಅಂತ ಹೇಳ್ತಾನೆ. ಈ ಥರ ಎಲ್ಲಾರನ್ನೂ ಕಳಿಸಿದ್ದಾನೆ. ಆದರೆ ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡುವಾಗ ವಿತೌಟ್ ಲುಕಿಂಗ್ ಎನಿವೇರ್ ಎಲ್ಸ್, ಭಗವಂತನ ತಿರುಮುಖ ಮಂಡಲ ಯಾವುದೇ ಫೋಟೋ ಇಟ್ಟಿರೋದು ನಮ್ಮ ಮನೆಯಲ್ಲಿ, ಕಾರಲ್ಲಿ, ಬುಕ್ಕಲ್ಲಿ ಎಲ್ಲ ವಿಷ್ಣು ಸಹಸ್ರನಾಮಕ್ಕೆ ಒಂದು ಜಾಗ್ರಫಿಕಲ್ ಲಿಮಿಟೇಷನ್ ಇಲ್ಲ. ಯು ಕ್ಯಾನ್ ಟೆಲ್ ಇಟ್ ಎನಿ ಟೈಮ್. ಯಾಕಂದರೆ ನಾಮಸ್ಮರಣ ಅದು ಶುಚಿರ್ವ ಅಶುಚಿರ್ವ ಕಾಲೇ ಕಾಲೇ ಅಂತ ಹೇಳ್ತಾರೆ. ಆ ವಿಷ್ಣು ಸಹಸ್ರನಾಮಕ್ಕೆ ನಾಮ ಸಂಕೀರ್ತನೆಗೆ ಆ ಒಂದು ಬಿಸಿ ಯು ಕ್ಯಾನ್ ಟೆಲ್ ಇಟ್ ಎನಿ. ಆವಾಗ ಭಗವಂತನ ತಿರುಮುಖ ಮಂಡಲವನ್ನು, ಭಗವಂತನ ಒಂದು ಭಂಗಿಯನ್ನು, ಭಗವಂತನ ಪಾದಾರವಿಂದವನ್ನು, ಅದನ್ನೇ 1008 ನಾಮ ಅನುಸಂಧಾನ ಮಾಡುವಾಗ ಅದನ್ನೇ ದರ್ಶನ ಮಾಡಿಕೊಂಡು ಅವನ ಗುಣಗಳನ್ನ ಹೇಳ್ತಾ ಹಾಡ್ತಾ 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 ಆ ಗುಣಗಳು ನಮ್ಮ ಒಳಗಡೆ ಸ್ಫುರಿಸ್ತಾನೆ. ಇಲ್ಲ ಅಲ್ಲಿ ಇಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಮೊಬೈಲ್ ಫೋನ್ ಇದನ್ನೆಲ್ಲ ಹೇಳ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಲೌಕಿಕ ಮಾತುಗಳಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ
ದೇರ್ ಇಸ್ ನೋ ರೈಸ್ ಇನ್ ಅಸ್. ಭಗವಂತನ ನಾಮ ಹೇಳ್ದ ಅಂತ ಹೇಳ್ಬಿಟ್ಟು ಪಾಪ ಕಟ್ ಮಾಡ್ತಾನೆ. ಅವನು ಧರ್ಮ ಮಾಡ್ತಾನೆ, ನಾವು ನಮ್ಮ ಧರ್ಮ ಮಾಡ್ತಾ ಇದ್ದೀವ ಅಂತ ವಿ ಹ್ಯಾವ್ ಟು ಲಿಸ್ಟ್. ಇದು ತುಂಬ ಮುಖ್ಯವಾಗಿರುವಂತಹ ತಾತ್ಪರ್ಯ. ಯಾಕಂದ್ರೆ ಪರಮಾತ್ಮ ಅವನ ಧರ್ಮವನ್ನ, ಶರಣಾಗತ ರಕ್ಷಣವನ್ನ ಅವನು ಮಾಡಿಯೇ ಮಾಡ್ತಾನೆ. ಆದರೆ ನಮ್ಮ ಧರ್ಮ ಎಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ நம்மன் போலே வீழ்த்தமுக்கும் நட்டிலுள்ள பவமெல்லாம் சும்மனாலே கைவிட்டೋಡಿ ತೂರುಹಲ್ ಪಾಯ್ದನವೇ. ಈ ಒಂದು ಪಾಪಗಳೆಲ್ಲ ಅದು ನನ್ನನ್ನು ಬಿಟ್ಟು ಹೋಯಿತು. ಯಾಕೆ ಅಂತ ಹೇಳಿದ್ರೆ, ನನ್ನ ಕುಲದೈವವಾಗಿ ಬಂದು ನನ್ನ ಒಳಗಡೆ ನೀನು ಆ ವೃತ್ತಿಯನ್ನು ಕೊಟ್ಟಿಯಲ್ಲ, ನಿನ್ನ ಮೇಲಿರುವಂತಹ ಎಮೋಷನ್ ಅನ್ನು ಕೊಟ್ಟಿಯಲ್ಲ. ಎಮೋಷನ್ ಇಸ್ ಯು ಓ ಲಾರ್ಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. கடல் கடைந்த அமுதம் கொண்டு கலசத்தை நிறைத்தார் போல் ಉಳರುರುಹಿ ಬಾಯಿ ತಿರಂದು. ಶರೀರ ಎಲ್ಲ ಹೇ ಪರಮಾತ್ಮ ಶಿಥಿಲವಾಗ್ತಾ ಹೋಗ್ತಾ ಇದೆ. ಬಾಯಿ ಅಮೃತವನ್ನ ತಗೊಳ್ಳೋಕೆ ಅಷ್ಟು ಬೇಗ ತೆಗೆಯೋದಿಲ್ಲ. ಬೇರೆ ಎಲ್ಲ ಮೈಸೂರು ಪಾಕ್ ಸಿಕ್ಕಿದ್ರೆ ಸಿಗುತ್ತೆ. ಆದರೆ ಫೋರ್ಸ್ಬಲಿ ಬಾಯನ್ನ ನಾನು ತೆಕ್ಕೊಂಡು ಕೈಗಳಿಂದ ನಿನ್ನ ನಾಮ ಅನ್ನುವಂತಹ ಪಾನವನ್ನ ನಾನು ಒಳಗಡೆ ಹಾಕ್ಕೊಂಡೆ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬ ಮುಖ್ಯವಾಗಿ 99.9999 ರೆಕರಿಂಗ್ ಪರ್ಸೆಂಟೇಜ್ನ ನಾವು ಕೇಳಿದ್ರೆ, ಭಗವನ್ ನಾಮ ಬಾಯಿಂದ ಹೇಳ್ತೀವ ಅಂತ ಹೇಳಿದ್ರೆ ಅದು ದುರ್ಲಭ. ಯು ಟು ಟೇಕ್ ಸಮ್ ಎಫರ್ಟ್ ಟು ಟೆಲ್ ಇಟ್. ಆದರೆ ಮೈಸೂರು ಪಾಕ್ ದೇರ್ ಇಸ್ ನೋ ಎಫರ್ಟ್, ಜಿಲೇಬಿ ದೇರ್ ಇಸ್ ನೋ ಎಫರ್ಟ್. ಬೇಗ ಬಾಯಿ ನೋಡಿದ ತಕ್ಷಣ ಬಾಯೇ ಹೇಳುತ್ತೆ ಅದ್ರ ಹತ್ರ ಹೋಗು ಅಂತ ಹೇಳಿ, ಬಾಯೇ ಹೇಳುತ್ತೆ ಅದ್ರ ಹತ್ರ ಹೋಗು ಅಂತ ಹೇಳಿ. ಮೊನ್ನೆ ದಾಮೋದರ ರಾಮಕೃಷ್ಣನ ಉಪನ್ಯಾಸ ಕೇಳ್ತಾ ಇದ್ದೆ. ಕೇಳುವಾಗ ತಿರುಪಾವೆ ಬಗ್ಗೆ ಅತ್ಯದ್ಭುತವಾಗಿರೋ ಪುಣಿ ಕಲ್ಯಾಣ ಉಪನ್ಯಾಸ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ஆண்டாளுக்கு திருப்பாவை நிறைய விதத்தில் பார்ப்பா. ஒருத்தருக்கு தமிழ் பிடிக்கும், ஒருத்தருக்கு பாசுரம் பிடிக்கும், ஒருத்தருக்கு திவ்ய பிரபந்தம் பிடிக்கும், ஒருத்தருக்கு அதில் இருக்கிற இலக்கணம் பிடிக்கும். ஆனால் சில பேருக்கு திருப்பாவையில் 27 பாசுரம் தான் எனக்கு பிடிக்கும். அதை விட்டு தாமோதர 27 பாசுரத்தை சக்கர பொங்கல் எப்படி பண்ணணும், அக்கார அழிச்சல் எப்படி பண்ணணும்னு சொல்லியிருக்கா அந்த ಹೇಳಿ. அன்னைக்கு ஆண்டாள் என்ன சொன்னா, ஆண்டாள் சொன்னா மூடனை பெய்து முழங்கை வழிவாரான்னு சொல்லியிருக்காரு. அன்னைக்கு ஆண்டாளுக்கு நெய் ஃப்ரீ, வெல்லம் ஃப்ரீ, அரிசி ஃப்ரீ, பருப்பு ஃப்ரீ, எல்லாமே ஃப்ரீ. இன்னைக்கு ஒன்றுமே ஃப்ரீ கிடைக்காது. இன்னைக்கு ஆண்டாள் இருந்தா மூடனை காட்டி முழங்கி விழுகிறார். ஏ சக்கர பொங்கலே நெய் நீனே தெளிக்கோ, ஏ நெய்யே ನೀ ಸಕ್ಕರೆ ಪೊಂಗಲ್ ನೀನೇ ತೆಡಿಕೋ. ಅದು ದಾಮೋದರ ರಾಮಕೃಷ್ಣ ನಿರ್ವಾಹ. ಅದು ಕಡಲ್ ಕಡೆಯಿಂದ ಅಬುದಂ ಕೊಂಡು ಅದೇ ತರ ಸ್ವೀಟ್ ನೋಡಿದ ತಕ್ಷಣ ಬಾಯಿ ಹೇಳುತ್ತೆ, ಸ್ವೀಟ್ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಬಾಯಿಗೆ ಹಾಕೊಂಡ್ಬಿಡು ಅಂತ ಹೇಳಿ. ಆದ್ರೆ ಎಷ್ಟು ಸತಿ ನಾಮ ಸಂಕೀರ್ತನೆ ನಮ್ಮ ಬಾಯಲ್ಲಿ ಅಷ್ಟು ಸುಲಭವಾಗಿ ಬರುತ್ತೆ ಅನ್ನೋದು ತುಂಬ. ಅದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಮಾಡುವಾಗ ಅವರು ಹೇಳ್ತಾರೆ, ಉಡಲೂರು ಹಿ ಬಾಯಿ ತಿರಂದು. ದೇರ್ ಇಸ್ ಅನ್ ಎಫರ್ಟ್ ಟು ಓಪನ್ ದ ಮೌತ್. ಬಾಯಿ ತಿರಂದು ಅನ್ನೋದು ಇಟ್ಸ್ ನಾಟ್ ನ್ಯಾಚುರಲ್. ಮೌತ್ ಇಸ್ ಕ್ಲೋಸ್ಡ್. ಬಾಯಿ ತಿರಂದು ಅಂತ ಹೇಳಿದ್ರೆ ಐ ಟುಕ್ ದಟ್ ಎಫರ್ಟ್ ಟು ಓಪನ್ ದ ಮೌತ್. ದಟ್ ಇಸ್ ದ ಸಾಧನಾ ನಿಷ್ಠಿತ. ಬಾಯಿ ತಿರಂದು ಪೆರಿಯಾಳ್ವಾರ್ ಇಷ್ಟೆಲ್ಲ ಹೇಳುವಾಗ ಹಿ ಡಿಡ್ ನಾಟ್ ಸೇ ಬಾಯಿ ತೆಗೆದೆ ಅಂತ ಹೇಳ್ಬಿಟ್ಟು. ನಾಮ ಹೇಳಬೇಕು ಅಂತ ಹೇಳಿದ್ರೆ ಬಾಯಿ ತೆಗಿಲೇಬೇಕು. ಆದ್ರೆ ಬಾಯಿ ತಿರಂದು ಮಡುತ್ತುನ್ನೈ ನಿರೈತುಕೊಂಡೆ. ಹಿಂಗೆ ನಾವು ಲಾಕರಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ, ಆ ಡೈಮಂಡ್ ನೆಕ್ಲೆಸ್ ಜೊತೆ ಮುಂದಿನ ವರ್ಷ ಡೈಮಂಡ್ ಬ್ಯಾಂಕ್, ಮುಂದಿನ ವರ್ಷ ಡೈಮಂಡ್ ಕಿವಿಗೋಲೆ, ಅದನ್ನೆಲ್ಲ ಹೋಗಿ ಇನ್ನೂ ಎಡವ ಇದಕ್ಕೆ ಅಂತ ಲಾಕರಲ್ಲಿ ಹಾಕ್ತಾ ಇರ್ತೀವಲ್ಲ. ಆ ಲಾಕರಲ್ಲಿ ಯಾವ ತರ ನಾವು ಈ ಒಂದು ಲೌಕಿಕವಾಗಿರುವಂತಹ ಐಶ್ವರ್ಯವನ್ನ ತುಂಬಿಸ್ಕೊಳ್ತೀವೋ ಅದೇ ತರ ನಿರೈತುಕೊಂಡೆ ನನ್ನ ಬಾಯಲ್ಲಿ ನಿನ್ನ ನಾಮ ಹೆಂಗೆ ಹೊಸದಾಗಿ ಡ್ರೈವಿಂಗ್ ಕಲಿಯುವಾಗ ಕೈಯಲ್ಲಿ ಹುಣ್ಣು ಬರುತ್ತೋ ಅದೇ ತರ ನಾ ತಳುಂಬ ನಾರಾಯಣ ಎನ್ನழைக்கும். ನಾ ತಳುಂಬ, ನಾಲಿಗೆಯಲ್ಲಿ ಹುಣ್ಣು ಬರ್ಬೇಕಂತೆ. ಆ ತರ
ನಾರಾಯಣ ನಾಮವನ್ನ ತಿರುಗಾ 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 ಸತತವಾಗಿ ತೈಲ ಧಾರೆಯಂತೆ ಅವನ ನಾಮವನ್ನ ನಾವು ಹಾಡಬೇಕು ಅಂತ ಹೇಳ್ತಾರೆ. ಮಡುತ್ತುನ್ನೈ நிறைத்துக்கொண்டேன் வாய் திறந்து ಮಡುತ್ತು ಉನ್ನೈ நிறைத்துக்கொண்டேன். ತಿರುಗಾ 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 ನಾವು ಹಾಡ್ತಾ ಇರಬೇಕು. ಕೊಡುಮೆ ಶೆಯ್ಯು ಕೂತ್ತಮಂ ಎನ್ ಕೋಲಾಡಿ ಕುರುಹಪ್ಪೆರ ತಡವರೈ ತೋಲ್ ಶಕರಪಾಣಿ ಶಾರ್ಂಗವಿಲ್ ಸೇವಕನೇ ಅಂತ ಹೇಳಿ, ಶಕ್ಕರಪಾಣಿ ಶಾರ್ಂಗವಿಲ್ ಸೇವಕನೇ. ಪರಮಾತ್ಮ ಚಕ್ರಪಾಣಿಯಾಗಿರುವಂತಹ ನೀನು ನನ್ನ ಮನಸ್ಸು ಅನ್ನುವಂತಹ ಚಕ್ರ. ಮನಂ ತಿಹಿರಿಯಾಹ. ಸ್ವಾಮಿ ವೇದಾಂತೇಶಕರು ಅಧಿಕಾರ ಸಂಗ್ರಹದಲ್ಲಿ ಹೇಳುವಾಗ ಪುರುಡನ್ ಮಣಿವರವಾಹ பொன்னாமூல பிரகிருதி மருவாக மாந்தண்டாக தெருள் மருள் வாழ் உரையாக ஆங்காரங்கள் ஷார்ங்கம் ஷங்காக மனம் திகிரியாக இருடி கண்கள் ஈரைந்தும் ஷரங்களாக இருபூதமால வனமாலையாக கருட நிறுவாம் பொருளாம் கண்ணன் கரிகிரி மேல் நின்று அனைத்தும் காக்கி ಅನೈತುಂ ಕಾಕಿನ್ನಾನೆ ಅಂತ. ಅನೈತು ತುಂಬ ಮುಖ್ಯವಾಗಿ ನನ್ನ ಬಾಯಲ್ಲಿ ನೀನು ಹೋಗಿ ಚಕ್ರಪಾಣಿ, ನನ್ನ ಮನಸ್ಸನ್ನ ಚಕ್ರವನ್ನ ಯಾವ ತರ ಕೈಯಲ್ಲಿ ಸ್ಥಗಿತವಾಗಿ ಇಟ್ಕೊಂಡಿದೆಯೋ ಆ ತರ ಚಕ್ರಪಾಣಿ ಆಗಿರುವಂತಹ ಪರಮಾತ್ಮನೇ ನನ್ನ ಮನಸ್ಸನ್ನ ನಿನ್ನ ಮೇಲೆ ಸ್ಥಗಿತವಾಗಿಟ್ಕೊಂಡು ಆವಾಗ ನನ್ನ ಹೃದಯವನ್ನ ನನ್ನ ಆತ್ಮವನ್ನ ಒಂದು ಬಾಣ ಶಾರ್ಂಗವಿಲ್ ಸೇವಕನೇ. ಶಾರ್ಂಗದಿಂದ ಬಾಣ ಹೆಂಗೆ ಲಕ್ಷ್ಯಕ್ಕೆ ಹೋಗಬೇಕೋ ಆ ಆತ್ಮವನ್ನ ನಿನ್ನ ಪಾದಾರವಿಂದ ಅನ್ನುವಂತಹ ಲಕ್ಷ್ಯಕ್ಕೆ ನೀನು ಬಳಸ್ಕೊಂಡೆ ಎನ್ನುವಂತಹ ಚಕ್ರಪಾಣಿ ಶಾರ್ಂಗವಿಲ್ ಸೇವಕನೇ ಅಂತ ಹೇಳಿಬಿಟ್ಟು ಅಲ್ಲೂ ದೇಶಿಕ ಪ್ರಬಂಧದಲ್ಲಿ ವೇದಾಂತ ದೇಶಕರು ಶರಣಾಗತಿ ಮಾಡುವಾಗ ಅತ್ತಿಗಿರಿ ಮೇಲ್ ಅರುಳಾಳರ್ ಆ ಒಂದು ಬಾಣವನ್ನ ಅವನ ಪಾದಾರವಿಂದದಲ್ಲಿ ನಾನು ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅಡೈಕಲ ಪತ್ತಲ್ಲಿ பொன்னைக்கொண்டு உரைகள் மீதே நிறமெழு உரைத்தார் போல் உன்னைக்கொண்டு என் நவகம்பால் மாத்தின்னி உரைத்து கொண்டேன். என் உன்னைக்கொண்டு என்னுள் வைத்தேன், என்னையும் உன்னிவிட்டேன். என்னಪ್ಪಾ ಎನ್ ಋಷಿಕೇಶ ಎನ್ನುಯರ್ ಕಾವಲನೆ. ಇಲ್ಲಿ ಹೇಳ್ತಾರೆ ಭಗವಂತ ಎಲ್ಲರ ಹೃದಯದಲ್ಲೂ ಇರ್ತಾರೆ. ಆದರೆ ಎಷ್ಟು ಜನ ಭಗವಂತನ ಹೃದಯದಲ್ಲಿರ್ತಾರೆ ಅಂತ ಕೇಳಿದ್ರೆ ಪೆರಿಯಾಳ್ವಾರ್ ಭಗವಂತನ ಹೃದಯದಲ್ಲಿದ್ದಾರೆ. ಎನ್ನಯಂ ಉನ್ನಿಲಿಟ್ಟೇನಂತ. ಅದಕ್ಕೋಸ್ಕರನೇ ಅವರಿಗೆ ವಿಷ್ಣು ಚಿತ್ತರಂತ ಹೆಸರು ಅಂತ ಹೇಳ್ತಾರೆ. ಪೆರಿಯಾಳ್ವಾರ್ ಭಗವಂತನ ಹೃದಯದಲ್ಲಿ ಇರೋದ್ರಿಂದ ವಿಷ್ಣು ಚಿತ್ತದಲ್ಲೇ ಅವರಿರೋದ್ರಿಂದ ಅವರಿಗೆ ವಿಷ್ಣು ಚಿತ್ತರ್, ಪೆರಿಯಾಳ್ವಾರಿಗೆ ವಿಷ್ಣು ಚಿತ್ತರ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಪೊನ್ನೈಕೊಂಡು ಇಲ್ಲಿ ಪೊನ್ನೈಕೊಂಡು ಉರೈಕಲ್ ಇದೆ. ಉರೈಕಲ್ ಅಂತ ಹೇಳಿದ್ರೆ ಗೋಲ್ಡ್ ಟೆಸ್ಟಿಂಗ್ ತಗೊಳ್ತಾರೆ, ಸ್ಪರ್ಶಕಲ್ಲು. ಪೊನ್ನೈಕೊಂಡು ಒರೆಗಲ್ಲು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಪೊನ್ನೈಕೊಂಡು ಉರೆಗಳ ಮೇಲೆ ನಿರಮೆಳ ಉರೈತಾರ ಹೋಲ್ ಬಂಗಾರವನ್ನ ಅದ್ರ ಮೇಲೆ ರಬ್ ಮಾಡಿ 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 ಪ್ಯೂರಿಟಿ ನೋಡ್ತಾರಲ್ಲ, ಅದೇ ತರ ಉನ್ನೈಕೊಂಡು ಎನ್ ನವಹಂಬಾಲ್. ಈ ನಾಲಿಗೆಯೇ ಸ್ಪರ್ಶಕಲ್ಲಾಗಿ ನಾನು ತಗೊಂಡು ಆ ನಾಲಿಗೆಯಲ್ಲಿ ಸದಾ ಬಂಗಾರದಂತೆ ಇರುವಂತಹ ನಿನ್ನ ಪಾದಾರವಿಂದ, ಬಂಗಾರದಂತೆ ನಿನ್ನ ಗುಣಗಳು, ಅದನ್ನ ನಾಲಿಗೆಯಲ್ಲಿ ನಾನು ತಗೊಂಡೆ ಅಂತ ಹೇಳ್ಬಿಟ್ಟು ನವಹಂಪಾಲ್ ಮಾತಿನ್ನಿ ಉರೈತುಕೊಂಡೆ. ಅದಕ್ಕೋಸ್ಕರನೇ ಆಂಡಾಳು ಹೇಳುವಾಗ தாமரை அடியே ஷாத் முறை சேவிக்கும் போது உன் பொத்தாமரை அடியே இல்லை, உன் பொத்தா மறை அடியே இல்லை, உன் பொத்தாமரை அடியே. இதுதான் தாசனுடைய குருநாதாளுடைய நிர்வாகம். பொற் தாமரைன்னு சொல்றோம்யா, பொத்தா மறை இல்லையா? பொத்தா மறை இல்லை. நிறைய பேர் பொத்தா மறை தான் சொல்லுவாங்க. ಆಮೇಲೆ ಇವತ್ತು ಪಲ್ಲಾಂಡಲ್ಲಿ ಅಬ್ಸರ್ವ್ ಮಾಡಿದ್ದು, நாங்கள் இராக்கதர் வாழில்ல, நாங்கள் இராக்கதர் இல்லை, ஏழாட்காலம் பழிப்பிலோம் நாங்கள்.
அங்கே ஸ்டாப்பு. இராக்கதர் வாழ் பாழாலா, இராக்கதர் வாழ் பாழாலா. ராட்சச எல்லாம் பாழாய் போனோம்னு இருக்காங்க. நாங்கள் இராக்கதர் அது அது பூர்த்தி பாவமே மாறிப்போம். அந்த நாங்கள் இராக்கதெல்லாம் எப்போதுமே ಸೇವಿಕ್ಕಿರಲ್ಲ, ವಾಯ್ದು சொல்லக்கூடாது. ನಮ್ಮಮ್ಮ ಗರ್ಜಿಸ್ತಾರೆ ಅದನ್ನೆಲ್ಲ ಹೇಳಿದಾಗ. ನಮ್ಮಮ್ಮ ಗರ್ಜಿಸ್ತಾರೆ. ನೀವೇ ಅದು ದಿವ್ಯ ಪ್ರಬಂಧ ಹೇಳುವಾಗ ದಾಸನಿಗೆ ಅವ್ರ ಸ್ಮರಣೆ ಇಲ್ಲದೆ ಅದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ದಾಸನನ್ನ ಪೊರುಳಲ್ಲಾದ ಪೊರುಳ್ ಅವ್ರು ಮಾಡಿರೋದು. ಇದು ತುಂಬ ಮುಖ್ಯವಾಗಿರುವಂತಹ. ಉನ್ನೈಕೊಂಡು ನಾವಹಂಪಾಲ್, ನನ್ನ ನಾಲಿಗೆಯಲ್ಲಿ ಮಾತಿಂದ ಉರೈತುಕೊಂಡೆ. ಉನ್ನೈಕೊಂಡು ಎನ್ನುಳ್ಳುವೈತೆ ಪರಮಾತ್ಮ ನಿನ್ನನ್ನ ಸದ. ದಟ್ ಮೀನ್ಸ್ ಐ ಆಮ್ ಆಪರೇಟಿಂಗ್ ಔಟ್ಸೈಡ್ ಇನ್ ಆರ್ ಐ ಆಮ್ ಆಪರೇಟಿಂಗ್ ಇನ್ಸೈಡ್ ಔಟ್. ಇದನ್ನ ಎಲ್ಲರೂ ಔಟ್ಸೈಡ್ ಇನ್ ಆಪರೇಟ್ ಮಾಡ್ತಾರೆ. ಐ ಆಮ್ ಆಪರೇಟಿಂಗ್ ಇನ್ಸೈಡ್ ಔಟ್. ಉನ್ನೈಕೊಂಡು ಎನ್ನುಳ್ಳುವೈತೆ ಅಂತ ಹೇಳಿದ್ರೆ ಯಾವಾಗಲೂ ನನ್ನ ಗಮನ ನನ್ನ ಒಳಗಡೆ ಇರುತ್ತೆ, ಹೊರಗಡೆ ಇಲ್ಲ. ಅದ್ಯ ಪ್ರವೃತ್ತಿ ಹೇಲೋಕಾಹ ಯೂಯಂ ಯೂಯಂ ವಯಂ ವಯಂ. ಯೂಯಂ ನೀವು ನೀವೇ, ನಾವು ನಾವೇ. ಅರ್ಥಕಾಮ ಪರಾಯೂಯಂ ನಾರಾಯಣ ಪರಾವಯಂ. ಅರ್ಥಕಾಮ ಪರಾಯೂಯಂ, ನೀವು ನೀವೇ, ನಾವು ನಾವೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕುಲಶೇಖರ ಆಳ್ವಾರು ಹೇಳುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಪೆಯ್ಯನ ಯುಳಿಂದೇ ಎಂತನ್ಮಾಲಿಕೆ ಅಂತ ಹೇಳ್ಬಿಟ್ಟು ಈ ಥರ ಉನ್ನಿಕೊಂಡು ಎನ್ನುಳ್ವೈತೆ, ನನ್ನ ಒಳಗಡೆ ಸದಾ ನೀನು ಇರ್ತೀಯ, ಆ ಸ್ಮರಣೆಯನ್ನು ಒಳಗಡೆಯಿಂದ ಕೊಡ್ತಾ ಇರ್ತೀಯ. ಹೇ ಪರಮಾತ್ಮ, ಉನ್ನೈಕೊಂಡು ಎನ್ನುಳ್ವೈತೆ, ಎನ್ನಯಂ ಒಂದಿಲಿಟ್ಟೇನ್, ನನ್ನನ್ನು ನಿನ್ನಲ್ಲಿ ನಾ ಕೊಟ್ಟೆ. ಐ ಹ್ಯಾವ್ ಆಫರ್ಡ್ ದಿಸ್ ಸೋಲ್ ಅಂಡ್ ಮೈ ಸೆಲ್ಫ್ ಟು ಯು. ಇದನ್ನು ಹೆಂಗ್ ಬೇಕಂದ್ರೂ ನೀನು ಉಪಯೋಗ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎನ್ನಪ್ಪ, ಎನ್ ಋಷಿಕೇಶ, ಇರುಡಿಕೇಶ, ನನ್ನ ಇಂದ್ರಿಯಗಳ ನಾಯಕನೇ, ಎನ್ ಉಯಿರ್ಕಾವನೇ, ನನ್ನ ಒಳಗಡೆ ಪ್ರಾಣವಾಯು ಆಗಿರುವಂತಹ ಹೇ ಪರಮಾತ್ಮನೇ, ನೀನು ಉನ್ನುಡೆಯ ವಿಕ್ರಮಂ ಒಂದು ಒழிಯಾಮಲೆಲ್ಲ. ನಿನ್ನ ವಿಕ್ರಮ ಅಂತ ಹೇಳಿದ್ರೆ ನಿನ್ನ ಲೀಲೆಗಳು ಒಂದು ಮರೆಯದೆ, ವಿತೌಟ್ ಫರ್ಗೆಟಿಂಗ್. உன்னுடைய விக்ரமம் ஒன்று ஒழியாமலெல்ல, என்னுடைய நெஞ்சகம்பால் சுவர் வழி எழுதிಕೊಂಡೇನ್. ನನ್ನ ಹೃದಯ ಅನ್ನುವಂತಹ ಒಂದು ವಾಲ್, ರೈಟಿಂಗ್ ಇಸ್ ಆನ್ ದ ವಾಲ್ ಅಂತ ನಾವು ಹೇಳ್ತೀವಲ್ವಾ. ವಾಟ್ ಈಸ್ ದ ರೈಟಿಂಗ್ ಆನ್ ದ ವಾಲ್? ದ ರೈಟಿಂಗ್ ಆನ್ ದ ವಾಲ್ ಈಸ್ ಯು ಆರ್ ಸಬ್ಸರ್ವಿಯಂಟ್ ಟು ದ ಲಾರ್ಡ್. ಇಂಡಿಪೆಂಡೆನ್ಸ್ ಟು ದ ಲಾರ್ಡ್, you will get independence from the material world. ಇಲ್ಲಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ we have to be independence to him. ಭಗವಂತನಿಗೆ ಪಾರತಂತ್ರ್ಯವನ್ನ ನಾವು ತೋರಿಸಿದ್ರೆ ನಮಗೆ ಶರೀರ ಸಂಬಂಧದಿಂದ ಸ್ವತಂತ್ರ ಸಿಗುತ್ತೆ. ಭಗವಂತನಿಗೆ ಪಾರತಂತ್ರ್ಯವನ್ನ ತೋರಿಸದೆ ನಾನೇ ಸ್ವತಂತ್ರ ಅಂತ August 15th ಕೊಂಡಾಡ್ತಾನೇ ಇದ್ರೆ ಆವಾಗ ಏನೂ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಉನ್ನುಡೆಯ ವಿಕಿರಮಂ ಒಂದು, ಅದಕ್ಕೆ ಈ ಒಂದು ವಾಲ್. ವಾಟ್ ಇಸ್ ದ ವಾಲ್? ಅವರ್ ಹಾರ್ಟ್ ಇಸ್ ದ ವಾಲ್. ಓಕೆ, ನನ್ನ ಶುಭರ್ ಬಳಿ ಎಳೆದಿಕೊಂಡೆ, ನನ್ನ ಒಳಗಡೆ ನೆಂಜ ಹಂಪ, ನನ್ನ ಹೃದಯದ ಒಂದು ವಾಲಲ್ಲಿ ಬಳಿ ಎಳೆದಿಕೊಂಡೆ. ಹೇಗೆ ಈಗ ಪೇಂಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತೋರಿಸ್ತಾರೆ. ಆ ಪೇಂಟ್ಸ್ ಅಡ್ವರ್ಟೈಸ್ಮೆಂಟಲ್ಲಿ ಡಿಸೈನರ್ ಪೇಂಟು, ರಾಯಲ್ ಪ್ಲೇ ಅಂತ ಒಂದೊಂದು ಸತಿ ಪೇಂಟ್ ಅಡ್ವರ್ಟೈಸ್ಮೆಂಟ್ ಟಿ ವಿಯಲ್ಲಿ ನೋಡುವಾಗಲೂ ಆ ಒಂದು ಬೇರೆ ಬೇರೆ ವರ್ಣಗಳು, ಭಗವಂತನ ಬೇರೆ ಬೇರೆ ಲೀಲೆಗಳು ನಮ್ಮ ವಾಲ್ ಒಳಗಡೆ ನಾವು ಪೇಂಟ್ ಮಾಡ್ಕೋಬೇಕು. ಆ ಥರ ನಾವು ನಾಪ್ತಾ ಇಟ್ಕೋಬೇಕು. ಲೌಕಿಕದಲ್ಲಿ ಪರಮಾರ್ಥವನ್ನು ನಾವು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮಾಳ್ವಾರ ಪಾಶರಗಳು, ಪೆರಿಯಾಳ್ವಾರ ಪಾಶರಗಳು ನಾವು ಓದ್ತಾ ಇರಬೇಕು, ಅನುಸಂಧಾನ ಮಾಡ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಆಕಾಶ ನೋಡಿದ ತಕ್ಷಣ ವೈಕುಂಠ ಅಂತ ಕೈ ತೋರಿಸುತ್ತೆ ನಮ್ಮಾಳ್ವಾರ. ಭೂಮಿಯನ್ನು ತೋರಿಸಿದ ತಕ್ಷಣ ಇದೇ ಮಣ್ಣನ್ನ ಭಗವಂತ ತಿಂದ ಅಂತ ಹೇಳೋದಕ್ಕೂ ತೋರಿಸ್ತಾರಂತೆ. ಹಾವನ್ನು ನೋಡಿದ್ರೆ ಭಗವಂತ ಆದಿಶೇಷನ ಮೇಲೆ ಮಲಗ್ದ ಅಂತ ನಮ್ಮಾಳ್ವಾರ ಹೇಳ್ತಾರಂತೆ. ಅಲ್ಲಿ ಒಂದು ಪಕ್ಷಿಯನ್ನು ನೋಡಿದ್ರೆ ಅದೇ ಗರುಡ ಅಂತ ಹೇಳ್ತಾರಂತೆ. ಈ ಥರ ಲುಕಿಂಗ್ ಎಟ್ ಎವ್ರಿಥಿಂಗ್ ಯು ವಿಲ್ ಹ್ಯಾವ್ ಟು ರಿಲೇಟೆಡ್ ಟು ದ ಲಾರ್ಡ್. ಇದನ್ನು ತುಂಬ ಮುಖ್ಯವಾಗಿ ಹೇಳ್ತಾರೆ. ಶುವರ್ ಬಳಿ ಎಳೆದಿಕೊಂಡೆ, ನೆಂಜ ಹಂಪಾಲ್ ಶುವರ್ ಬಳಿ ಎಳೆದಿಕೊಂಡೆ.
மன்னழந்து முழுவழும் ಕೈಕೊಂಡ ರಾಮನಂದಿ ಅಂತ ಹೇಗೆ அரசகுடியை அழித்தாய் நமோ நம அரசகுடியை அழித்தாய் நமோ நம கேரள நாட்டை படைத்தாய் நமோ நம மழுபையேந்திய முதிய நமோ நம ರೋಷರಾಗಮ ಅಂತ ಹೇಳಿ ಇಲ್ಲಿ ಪರಶುರಾಮನನ್ನ ಕೊಂಡಾಡ್ತಾರೆ. ನಮ್ಮ ಒಳಗಡೆ ಯಾವ ಕ್ಷಾತ್ರ ಇದೆಯೋ, ಕಾಮ ಕ್ರೋಧಾದಿ ಕ್ಷಾತ್ರಗಳು, ನಮ್ಮ ಒಳಗಡೆ ನಾನು ಅಹಂಕಾರ ಮಮಕಾರಾದಿ ಕ್ಷಾತ್ರಗಳು, ಅದನ್ನೆಲ್ಲ ಯಾವ ತರ ಪರಶುರಾಮ ಹೋಗಿಸಿದ್ನೋ ಆ ತರ ನನ್ನ ಒಳಗಡೆ ಹೋಗಿಸಿ ಮನ್ನಡಂಗ ಮಳುವಳಂ ಕೈಕೊಂಡ ರಾಮನಂದಿ. ಸ್ವಾಮಿತ್ವ ಯಾರಿಗಿರಬೇಕು ಅಂತ ಹೇಳಿದ್ರೆ, ಸ್ವಾಮಿತ್ವ ಭಗವಂತ ಒಬ್ಬನಿಗೆ ಇರಬೇಕು ವಿನಃ ನಮಗೆ ಸ್ವಾಮಿತ್ವ ಅಲ್ಲ. ಮನ್ ಅಡಂಗ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಸ್ವಾಮಿತ್ವ ಭಾವನೆಯನ್ನ ತೆಗೆಯುವಂತಹ ಅಂತ ಇಲ್ಲಿ மன்னடங்க மழுவழம் கை கொண்ட அவரம்பி என்னிடை வந்து ಎಂಬೆರುಮಾನ್, என்னிடை வந்து ಎಂಬೆರುಮಾನ್, ನಮ್ಮ ಹತ್ರಕ್ಕೆ ಬಂದಿರುವಂತಹ ಎಂಬೆರುಮಾನ್ ಇನಿಯಂಗ ಪೋಹಿನ್ನದೆ. ಹೇ ಪರಮಾತ್ಮ, என்னிடை வந்து ಎಂಬೆರುಮಾನ್, ನನ್ನ ಹತ್ರಕ್ಕೆ ನೀನು ಬಂದು ಇನ್ನು ಎಲ್ಲಿ ಹೋಗ್ತೀಯಾ ಹೇ ಪರಮಾತ್ಮ? ಇನ್ನು ಯಾಕೆ ಅಂತ ಹೇಳಿದ್ರೆ, ನನ್ನ ಒಳಗಡೆ ನೀನು ಚಿಂತಾಮಣಿಯೇ ತಿರುವೇಂಕಡಮ್ಮೇಯ ಎಂದಾಯಿ ಅಂತ ಹೇಳಿಬಿಟ್ಟು ಹೆಂಗೆ ತಿರುಮಂಗೆ ಆಳ್ವಾರ ಹೇಳ್ತಾರೋ ಆ ಥರ ನಾವು ಕರೀತಾ ಇದ್ದೀವಿ ನಿನ್ನನ್ನ. ಇನಿಯಂಗ ಪೋಹಿನ್ನದೆ பருப்பதத்து கயல் பொறித்த பாண்டியர் குலபதி போல் திருப்பொலிந்த செவடி என் சன்னியன் மேல் இருத்தாய், மறுப்பொசித்தாய் மல்லளர்த்தாய் என்னென்று உன் வசகமே உருப்பொலிந்த நவினேனை உனக்கு ಉರಿತಾಕಿನೆಯೇ ಅಂತ. ಉನಕ್ಕೆ ಉರಿತಾಕಿನೆಯೇ. ಹಿಂಗೆ ಒಬ್ಬ ಪಾಂಡ್ಯರಾಜ ಅವರು ಹೋಗಿ ತಿರುಮಾಲಿರಂಶೋರೆ ಅನ್ನುವಂತಹ ಕ್ಷೇತ್ರದಲ್ಲಿ ಪರ್ವತದ ಮೇಲೆ ಅವನು ಆ ಒಂದು ಪರುಪದತ್ತು ಕಯಲ್ ಮುರಿತ ಅವನ ಮತ್ಸ್ಯಧ್ವಜ, ಮತ್ಸ್ಯ ವಸಸ್ ಇದು ಮತ್ಸ್ಯ ಅನ್ನುವುದು ಅವನ ಚಿಹ್ನೆ ಆಗಿತ್ತು. ಹೆಂಗೆ ಗೀತಾಚಾರ್ಯನ ರಥದ ಮೇಲೆ ಆಂಜನೇಯ ಇದ್ನೋ, ಹೆಂಗೆ ದುರ್ಯೋಧನ ಮೇಲೆ ಸರ್ಪಧ್ವಜ ಆಯಿತೋ, ಆ ಥರ ಇಲ್ಲಿ ಮತ್ಸ್ಯಧ್ವಜ ಪಾಂಡ್ಯರಾಜ. ಆ ಮತ್ಸ್ಯಧ್ವಜ ಹೋಗ್ಬಿಟ್ಟು ಐ ಹ್ಯಾವ್ ಕಾಂಕರ್ಡ್, ಹಿಮಾಲಯವನ್ನ ಹೆಂಗೆ ಕಾಂಕರ್ ಮಾಡಿದ ತಕ್ಷಣ ಅದ್ರ ಮೇಲೆ ಹಾಕೊಳ್ತಾರೋ ಐ ಹ್ಯಾವ್ ಕಾಂಕರ್ಡ್ ಅಂತ ಹೇಳಿ, ಆ ಥರ ಅವನಲ್ಲಿ ಆಗಿ ಅಲ್ಲಿ ಶಿರಂಬಾರ್ ಅಂತ ಹೇಳಿ ಆಕಾಶಗಂಗೆ ಅಲ್ಲಿ ಅವನಿಗೆ ಸೇವೆ ಕೊಟ್ಟರು ಅಂತ ಹೇಳ್ಬಿಟ್ಟು ಅವನ ತಪಸ್ಸಿಗೆ ಅಲ್ಲಿ ಹೇಳ್ತಾ ಪರುಪ್ಪದತ್ತು ಪರ್ವತ ಕಯಲ್ ಕೊರಿತ್ತ ಪಾಂಡಿಯರ ಕುಲಪತಿ ಪೋಲ್. ಅದೇ ಥರ ಈ ಒಂದು ಶರೀರ ಅನ್ನುವಂತಹ ಪರ್ವತ, ಅದರ ಶಿರಸ್ಸಿನ ಮೇಲೆ ಯಾವ ಧ್ವಜವನ್ನು ನೀನು ನೆಡಬೇಕು ಅಂತ ಹೇಳಿದ್ರೆ ತಿರುಪ್ಪೋಲಿಂದ ಶೇವಡಿ, ಲಕ್ಷ್ಮಿ ಯಾವಾಗಲೂ ಕೈಂಕರ್ಯ ಮಾಡಿರುವಂತಹ ನಿನ್ನ ಶೇವಡಿ, ನಿನ್ನ ತಿರುವಳಿಯನ್ನ ನನ್ನ ಶಿರಸ್ಸಿನ ಮೇಲೆ ನೀನು ಧರಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ 10 ದಿನ ಅಲ್ಲಿ ಅಧ್ಯಯನೋತ್ಸವ ಆಗುತ್ತಲ್ಲ ಶ್ರೀರಂಗದಲ್ಲಿ. ಇವತ್ತಿನ ದಿನ ಅರೆಯರ ಸೇವೆ ಆದಾಗ ಎನ್ ತಿರುಪ್ಪಲಿಂದ ಶೇವಡಿ ಉನ್ ತಿರುಪ್ಪಲಿಂದ ಶೇವಡಿ ಎನ್ ಶನಿಯನ್ ಮೇಲಿರುತ್ತಾ ಎನ್ನೋಕ್ಕೆ 1.5 ತಾಸು ಬೇರೆ ಬೇರೆ ಭಂಗಿಯಲ್ಲಿ ಅವರು ಅಭಿನಯವನ್ನು ತೋರಿಸ್ತಾರೆ. ಬೇರೆ ಬೇರೆ ಭಾವನೆಗಳಲ್ಲಿ ಒಂದು ಶಕಾರಿ, ಆಮೇಲೆ ಇಲ್ಲೇ ನಿಲ್ಲಿಸ್ಬಿಟ್ಟು ಮರುಪ್ಪುಷುತ್ತಾಯಿ ಮಲ್ಲಳ ತಾಯಿ ಮಾರನೇ ದಿನ ಬರುತ್ತೆ. ಎಲ್ಲರಿಗೂ ಶಕಾರಿಯನ್ನು ಸಾಧಿಸ್ಬಿಟ್ಟು ಹೋಗೋದು ಅಲ್ಲಿ ಇರುವಂತಹ ಇತಿಹಾಸ ಶ್ರೀರಂಗದಲ್ಲಿ. ಎನ್ ಶನಿಯನ್ ಮೇಲೆ ಇರುತ್ತಾಯ್, ಅವನ ತಿರುಪ್ಪಲಿಂದ ಶೇವಡಿ ಯಾವುದು ಅಂತ ಹೇಳಿದ್ರೆ ಶಕಾರಿ. ಅದಕ್ಕೆ ಮಾಮ ಇದನ್ನು ಹೇಳುವಾಗ ಅಂದ್ರೆ ಮೂಚಿ ಕುಡಿಕಣ. ಪರುಪದತ್ತು ಕಯಲ್ பொறித்த பாண்டியரே குலபதி போல் ತಿರುಪೊಲಿಂದ ಕೆಳಗಡೆ ಪಂಚಮಕ್ಕೆ ಹೋಗ್ಬಿಟ್ಟು ಬಡಿ ಆ ಕೆಳಗಡೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆಧಾರ ಷಡ್ಜ ಅನ್ನೋದು ಈ ಭೂಮಂಡಲ. ಪರಮಾತ್ಮ ತ್ರಿವಿಕ್ರಮ ಅವತಾರ ಮಾಡಿದಾಗ ಅವರ ಪಾದಾರವಿಂದವನ್ನು ಸುತಲ ಲೋಕದ ತನಕ ತಗೊಂಡು ಹೋದ.
ಸುತಲ ಲೋಕದಲ್ಲಿ ಅವನ ಪಾದಾರವಿಂದವನ್ನ ನಾವು ಮನಸ್ಸಿಗೆ ಧರಿಸ್ಕೊಂಡ್ರೆ ನಮ್ಮ ಒಳಗಡೆ ವಿನಯ ಬರುತ್ತೆ. ಆ ಶೇವಡಿ ಕೆಳಗಡೆ ಹೋಗಬೇಕು ಅಂತ ಡೌನ್ ಆರೋ ಇಲ್ಲಿ ಹಾಕೊಂಡಿದ್ದೀನಿ ಮಾಮ ಹೇಳ್ಕೊಡುವಾಗ. ಶೇವಡಿ ಎನ್ ಶನ್ನಿಯನ್ ಮೇಲ್ ಇರುತ್ತಾಯ್. ಯಾಕೆ ಅಂತ ಹೇಳಿದ್ರೆ ಭೂಮಂಡಲದಲ್ಲಿ ಅವನ ಪಾದಾರವಿಂದ ಹಿಂಗಿಂಗ್ ನೋಡ್ಬಿಟ್ಟು ನಮಸ್ಕಾರ, ಯಾಕಂದ್ರೆ ಪೀಠದ ಮೇಲೆ ಇರ್ತಾನ ಅವನು, ಹಿಂಗಿಂಗ್ ನೋಡಿ ನಮಸ್ಕಾರ ಮಾಡ್ತೀವಿ. ತಲೆ ಬಗ್ಗಿಸ್ಬೇಕು, ಅವನ ತಿರುವಡಿಯನ್ನು ನಾವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಸುತಲ ಲೋಕದ ತನಕ ಹೋಗ್ಬೇಕು ನಮ್ಮ ಮನಸ್ಸು. ಅಲ್ಲಿ ಅವನ ಶೇವಡಿಯನ್ನ ನನಗೋಸ್ಕರ ಏನೆಲ್ಲ ಮಾಡಿದೆಯೋ ನೀ ಪರಮಾತ್ಮ ಅಂತ ಹೇಳಿ ಅವಾಗ ಭಾವನೆ ಬರುತ್ತೆ. ಎನ್ ಶನಿயின் மேல் பொறித்தாய் ಮರುಪುಷಿತ್ತಾಯ್ ಮಲ್ಲಡರ್ತಾಯ್. ಇಲ್ಲಿ ಕೃಷ್ಣಾವತಾರ ಲೀಲೆಗಳನ್ನೆಲ್ಲ ಹೇಳ್ತಾರೆ. மல்லவர்த்தாய் என்னென்ன உன் வசகமே உறுப்புலிந்த நவினேனை எனக்கு ಉರಿತಾಕಿನೆಯೇ. ನನಗೋಸ್ಕರ ಯು ಹ್ಯಾವ್ ಸೆಲೆಕ್ಟೆಡ್ ಮೀ ಪರಮಾತ್ಮ. ಯಾಕೆ ಅಂತ ಹೇಳಿದ್ರೆ nobody can go to him unless and until he selects. ಇದನ್ನು ನಾವು ತಿಳ್ಕೋಬೇಕು. he has to select. ಆ ಸೆಲೆಕ್ಷನ್ ಹೆಂಗೆ ಅಂತ ಹೇಳಿದ್ರೆ ನಮೇಧಯ ನ ಬಹುನಾಶ್ರುತೇನ, ನಮ್ಮ ಮೇಧಾವಿಲಾಸದಿಂದ ಅಲ್ಲ, ಉಪನ್ಯಾಸಗಳು ಕೇಳಿ ಬಿಟ್ಟ ಅಲ್ಲ, ಆದರೆ ಯಮೈವೇಷ ಬೃಣುತೆ ತೇನ ಲಭ್ಯ, ನಾಹಮಾತ್ಮ ಪ್ರವಚನೇನ ಲಭ್ಯ, ನ ಮೇಧಯ ನ ಬಹುದಾಶ್ರುತೇನ ಯಮೈವೇಷ ಬೃಣುತೆ ತೇನ ಲಭ್ಯ, ತಸ್ಸೇಷ ಆತ್ಮ ವಿವೃಣುತೆ ತನಸ್ವ. ಅಂಥವರಿಗೆ ಆ ಪರಮಾತ್ಮ ಅವನ ದಿವ್ಯಮಂಗಳ ವಿಗ್ರಹವನ್ನು ಪೂರ್ತಿ ತೋರಿಸ್ತಾನೆ. ಆ ದಿವ್ಯಮಂಗಳ ವಿಗ್ರಹವನ್ನ ಪೂರ್ತಿ ತೋರಿಸ್ತಾನೆ. ಅದಕ್ಕೆ ಸೀತೆ ಕೇಳ್ತಾಳೆ ಆಂಜನೇಯನನ್ನ, ಇಫ್ ಯು ಆರ್ ರಿಯಲ್ ಭಕ್ತ, ಟೆಲ್ ಮಿ ಹೌ ಡಸ್ ಗಾಡ್ ಲುಕ್, ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಸಂಚಮೆ. ಭಗವಂತನ ಹೊಟ್ಟೆ ಹೆಂಗಿದೆ, ಭಗವಂತನ ಬಾಹು ಹೇಗಿದೆ, ಸೀತೆ ಕೇಳೋ ಪ್ರಶ್ನೆ ಇದು. ಕಥಮೂರು ಕಥಂ ಬಾಹು. ಆವಾಗ ಆಂಜನೇಯರು ರಾಮನ ಹೊಟ್ಟೆ, ರಾಮನ ಬಾಹು ಹೇಳಿದೆ, ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ ಅಂತ ಹೇಳ್ತಾರೆ. ಆ ರಾಮ ಅವನ ಕಣ್ಣನ್ನ ನಾವು ದರ್ಶನ ಮಾಡಿದ ತಕ್ಷಣ ಇನ್ಯಾವ ಅವಯವವನ್ನು ನಾವು ದರ್ಶನ ಮಾಡೋಕ್ಕಾಗಲ್ಲ, ಅದೇ ತಾಯಿ ಅಂತ ಹೇಳಿ ಎಲ್ಲ ನಮ್ಮ ಮನಸ್ಸು ಅಲ್ಲಿಯೇ ಕೇಂದ್ರೀಕೃತವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎನ್ನೈ ಉನಕ್ಕು ಉರಿತ್ತಾಕಿನೈ, ಉನಕ್ಕುರಿತ್ತಾಕಿನೈ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಅವನ ದಿವ್ಯಮಂಗಳ ವಿಗ್ರಹವನ್ನ ಕಣ್ಣುಗಳಿಂದ ನಾವು ಪಾನ ಮಾಡಿದ್ರೆ ಆವಾಗ ವೈಕುಂಠದಲ್ಲಿ ಸದಾ ಪಶ್ಯಂತಿ ಸೂರ್ಯ ಅಂತ ಅಲ್ಲಿರೋ ಪದ. ಸದಾ ವೈಕುಂಠೇತು ಪರೇಲೋಕೆ ಶ್ರೇಯಾ ಸದಾ ಪಶ್ಯಂತಿ ಸೂರ್ಯ ಅಂತ ಹೇಳಿ ಅಲ್ಲಿ ಬರುತ್ತಲ್ಲ, ಸದಾ ಸೇವಂತಿ ಸೂರ್ಯ ಅಂತ ಬರಲ್ಲ. ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈ ಒಂದು ಮಾಂಸ ಚಕ್ಷುಸ್ಸಿಂದ ನಾವು ಅವನ ದಿವ್ಯಮಂಗಳ ವಿಗ್ರಹವನ್ನ ದರ್ಶನ ಮಾಡುವಂತಹ ಪ್ರಾಕ್ಟೀಸ್ ಎಲ್ಲಿ ಮಾಡಿದ್ರೆ ಅಲ್ಲಿ ಪಶ್ಯಂತಿ. ಇಲ್ಲಿ ಅವರು ಬರೀ ಇಲ್ಲೆಲ್ಲ ಪಶ್ಯಂತಿ ಅನ್ನ ಬೇರೆ ಎಲ್ಲ ಪಶ್ಯಂತಿ. ತುಂಬ ಮುಖ್ಯವಾಗಿ ಅದಕ್ಕೆ ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡುವಾಗ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನ ವಿತೌಟ್ ಎ ಬ್ರೇಕ್ ಅದನ್ನು ದರ್ಶನ ಮಾಡ್ಕೊಂಡು ಮಾಡಿ. ಯು ವಿಲ್ ಸಿ ಎ ಚೇಂಜ್. ಸದಾ ಪಶ್ಯಂತಿ ಸೂರ್ಯ ಅದೇ ಉಳಿತಾ ಉನಕ್ಕು ಉಳಿತಾ ಅನಂತಂ ಪಾಲು ಗರುಡಂ ಪಾಲು 5 ಮೈದಾಹ ವೈத்து ಎನ್ ಮನಂತಂದುಳ್ಳೆ ಒಂದು ವೈಹಿ ವಾಡಚ್ಚೆಯ್ದಾನ್ ಎಂದಿರಾನ್. ಹೇ ಪರಮಾತ್ಮ, ಅನಂತನನ್ನ ಗರುಡನನ್ನ ಜೊತೆಲಿ ಇಟ್ಕೊಂಡಿದ್ಯಾ. ಅನಂತ ಕೈಂಕರ್ಯಕ್ಕೆ, ಗರುಡ ವೇಗಕ್ಕೆ, ಇದನ್ನ ನೀನು ಇಟ್ಕೊಂಡಿದ್ಯಾ. ನನ್ನ ಒಳಗಡೆ ಇರುವಂತಹ ವಿಷಸರ್ಪಗಳನ್ನೆಲ್ಲ ತೆಗೆಯೋಕ್ಕೋಸ್ಕರ ಗರುಡ ವಿಷಸರ್ಪಗಳನ್ನೆಲ್ಲ ತೆಗೆದ್ಬಿಟ್ಟು ಆ ಕೈಂಕರ್ಯವನ್ನ ಮಾಡಿಸೋದು ಅನಂತ. ಇದನ್ನ ಅನಂತನ್ ಪಾಲಂ ಗರುಡನ್ ಪಾಲಂ 5 ಮೈದಾಹ ವೈತ್ತು ಎನ್ ಅನಂತನ್ನುಳ್ಳೆ ಒಂದು ವೈಹಿ ವಾಳಚ್ಚೆಯ್ದಾನ್ ಎಂಬಿರಾನ್. ನನ್ನ ವಾಳಚ್ಚೆಯ್ದಾನ್ ಎಂಬಿರಾನ್. ನೀನು ನನಗೆ ಬಾಳಿಕೆಯನ್ನು ಕೊಟ್ಟೆ. ಬಾಳಿಕೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಭಗವಂತನನ್ನ ಯಾರು ತಿಳ್ಕೊಂಡು, ಭಗವಂತನ ಗುಣಗಳನ್ನ ಯಾರು ತಿಳ್ಕೊಂಡು ಅವನು ಈ ಶರೀರವನ್ನ ಬಿಡ್ತಾನೋ ಅವನು ಬಾಳಿಯಾನು. ಇಲ್ಲದೆ ಹೋದ್ರೆ ಅವನು ನಾಶದ ಕಡೆ ಹೋಗ್ತಾನೆ ಅಂತ ಹೇಳಿ ಯತ್ತೆ ಗಾರ್ಗಿ ಏತದ್ ಅಕ್ಷರಂ ವಿದಿತ್ವ ಅಸ್ಮಾನ್ ಲೋಕಾನ್ ಪ್ರೈತಿ ಸಬ್ರಾಹ್ಮಣ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಯತ್ತೆ ಗಾರ್ಗಿ ಏತದ್ ಅಕ್ಷರಂ ಅವಿದಿತ್ವ ಅಸ್ಮಾನ್ ಲೋಕಾನ್ ಪ್ರೈತಿ ಸಕೃಪಣ.
ಭಗವದ್ಗೀತೆ ವ್ಯಾಖ್ಯಾನದಲ್ಲಿ ಕಾರ್ಪಣ್ಯ ದೋಷೋ ಭವತ ಸ್ವಭಾವ ಅನ್ನುವಂತಹ ಪ್ರಸಂಗದಲ್ಲಿ ಹೂಯಿಸ ಕೃಪಣ ಅಂತ ವ್ಯಾಖ್ಯಾನ ಬರುತ್ತೆ. ಕೃಪಣ ಯಾರು ಅಂತ ಹೇಳಿದ್ರೆ ಏತದ್ ಅಕ್ಷರಮ್ಮ ವಿದಿತ್ವ, ಅಕ್ಷರನಾಗಿರುವಂತಹ ಪರಮಾತ್ಮನನ್ನ ಯಾರು ತಿಳ್ಕೊಳ್ಳದೆ ಈ ಒಂದು ಆತ್ಮ ಶರೀರದಿಂದ ಹೊರದೋ ಅವನು ಕೃಪಣ. ಹಿ ಡಸಂಟ್ ನೋ ಎನಿಥಿಂಗ್. ಯಾವುದನ್ನ ತಿಳ್ಕೊಂಡು ಎಲ್ಲವನ್ನೂ ನಾವು ತಿಳ್ಕೊಳ್ತೀವೋ ಅದೇ ಈಶ್ವರ ಅಂತ ತಿಳ್ಕೊಂತ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಯಾವುದನ್ನ ತಿಳ್ಕೊಂಡ್ರೆ ಮಟ್ಕೆ ತಿಳ್ಕೊಳ್ತೀವೋ ನಾವು ಅದೇ ಪರಮಾತ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ಇಲ್ಲಿ ಆ ಪರಮಾತ್ಮ ನಮ್ಮ ಒಳಗಡೆ ನಾವು ನಮ್ಮ ಒಳಗಡೆ ಅವನು ಪೀತಹವಾಡೆ ಪಿರಾನರಾಗಿ ಬಂದು ಅವನ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕು. ಇಲ್ಲದೆ ಹೋದ್ರೆ ಕೃಪಣರಾಗಿ ತಿರ್ಗಾ ಜೀವನದಲ್ಲಿ ಇರ್ತೀವಿ. ಎನ್ ಮನಂತನ್ನುಳ್ಳೆ ಒಂದು ವೈಹಿ ಬಾಳೆಚ್ಛೆ ಇದ್ದಾನ. ಆವಾಗ ಅವನ ತತ್ವವನ್ನು ನಾವು ತಿಳ್ಕೊಂಡ್ರೆ ಅದು ಆವಾಗ ಬಾಳ್ತೀವಿ. ಅವನ ತತ್ವವನ್ನು ನಾವು ತಿಳ್ಕೊಳ್ಳದೆ ಹೋದ್ರೆ ನಾಶದ ಕಡೆ ಹೋಗ್ತೀವಿ, ಬಾಳೋದಿಲ್ಲ. ನಾಶದ ಕಡೆ ಬಾಳೆಚ್ಛೆ ಇದ ನನ್ನ ಬಾಳು ಅಂತ ನಾವು ಹೇಳ್ತೀವಿ. ಬೇರೆ ಬಾಯಲ್ಲಿ ಬರೋದು ಬಾಳು ಏನು ಬಾಳ್ಕೈ ಯಾವುದು ಅಂತ ಹೇಳಿದ್ರೆ ಭಗವಂತನ ಕೈಂಕರ್ಯ ಮಾಡ್ತಾ 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 ಈ ಆತ್ಮ ಈ ಶರೀರದಿಂದ ಹೋದ್ರೆ ಆವಾಗ ಅದು ಬಾಳ್ಕೈ. ಇಲ್ಲದೆ ಹೋದ್ರೆ ಶಿವಚಾರೈ ಅಂತ ಹೇಳ್ಬಿಟ್ಟು ಸುಖಿ ಶಿವಂ ಹೇಳ್ತಾರೆ. ಬಾಳ್ಕೈ ಒಂದು ಕಲೈ ಅಂತ ಒಂದು ಪುಸ್ತಕ ಬಂತು. ಅದರಲ್ಲಿ ಬಾಳ್ಕೈ ಅನ್ನೋದು ಏನು ಅಂತ ಹೇಳಿದ್ರೆ ಯು ಗೆಟ್ ಔಟ್ ಆಫ್ ಜೈಲ್. ಜೈಲ್ ಯಾವುದು ಅಂತ ಹೇಳಿದ್ರೆ ಈ ಶರೀರ. ಈ ಶರೀರದಿಂದ ನಾವು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಪೆರಿಯಾಳ್ವಾರ್ಕರ ಶರಣಾಗತಿ ಮಾಡಬೇಕು. வாழச்செய்தான் என்கிறான் நினைந்து என்னுள்ளே நின்றனக்கு கண்கள் அசும்புருகா நினைந்திருந்தேன் சிரமம் தீர்ந்தேன். ತುಂಬ ಮುಖ್ಯ. உன்னை நினைச்சால்தான் சிரமம் போகும், இல்லாட்டி சிரமம் வரும். நினைந்திருந்தேன் சிரமம் தீர்ந்தேன். ಭರತ, ಇದು ಭರತನ ವಾಕ್ಯ. ನಿನೈಂದಿರುತ್ತೇನೆ ಶಿರಮಂ ತೇರ್ದೇನ್. ಹೇ ರಮ, ಏಭಿಸ್ತ ಸಚಿವೈ ಸಾರ್ಧಂ ಶಿರಸಾ ಯಾಚಿತಂ ಮಯಾ. ಸಚಿವರ ಜೊತೆಯಲ್ಲಿ ನಾನು ಬಂದು ನಿನ್ನ ಪಾದಾರವಿಂದದಲ್ಲಿ ನಾನು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿನ್ನ ಪಾದಾರವಿಂದದಲ್ಲಿ ನನಗೆ ಸೌಖ್ಯ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೌಖ್ಯ ಇದ್ರೇನೆ ಶಾಂತಿ ಇದೆ ಅಂತ. ನಿನಯಿಂದಿರುತ್ತೇನ್ ಶಿರಮಂ ತೀರ್ದೇನ್. ವಿಷ್ಣು ಪುರಾಣ ಹೇಳುತ್ತೆ, ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ ವಿಪತ್ ವಿಸ್ಮರಣಂ ವಿಷ್ಣೋ ಸಂಪನ್ ನಾರಾಯಣ ಸ್ಮೃತಿ ಅಂತ ಹೇಳಿ, ವಿಸ್ಮರಣಂ ವಿಷ್ಣೋ ಸಂಪನ್ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ವಿಪನ್ ವಿಸ್ಮರಣಂ ವಿಷ್ಣು, ಯಾವಾಗ ಭಗವಂತನನ್ನ ನಾವು ಬರೀತೀವೋ ಆವಾಗ ನಮಗೆ ವಿಪತ್ತು. ಯಾವಾಗ ಭಗವಂತನನ್ನ ನಾವು ಸ್ಮರಣೆ ಮಾಡ್ತಾ ಇದ್ದೀವೋ ಅದೇ ನಮಗೆ ಸಂಪತ್ತು ಅಂತ ಹೇಳ್ತಾರೆ. ನಿನಯಿಂದಿರಂದೇನ್ ಶಿರಮಂ ತೀರ್ದೇನ್ ನೇಮಿ ಮಿಡಿಯವನೇ ಅಂತ ಹೇಳಿ ಕೈಯಲ್ಲಿ ನೇಮಿ ಅಂತ ಹೇಳಿದ್ರೆ ಚಕ್ರವನ್ನು ಧರಿಸಿಕೊಂಡಿರುವಂತಹ ಚಕ್ರಪಾಣಿಯೇ ಪನಿಕ್ಕಡಲ್ ಪಳ್ಳಿಗೋಳೈ ಪಡಹ ಬಿಟ್ಟು ಓಡಿ ಬಂದೆನ್ ಮನಕ್ಕಡಲಿಲ್ ಮಡವಲ್ಲ ಮಾಯ ಮನಾಳನಲ್ಲಿ. ಓಡಿ ಬಂದೇನು ಮನಕ್ಕಡಲಲ್ಲಿ. ಅಲ್ಲಿ ಅನುಸಂಧಾನ ಮಾಡುವಾಗಿ ಎಳಿಬೇಕು. ಯಾಕಂದ್ರೆ ದ ಡಿಸ್ಟೆನ್ಸ್ ವಿಚ್ ಯು ಟ್ರಾವಲ್ಸ್ ಟು ರೀಚ್ ಗಾಡ್, ದ ಡಿಸ್ಟೆನ್ಸ್ ವಿಚ್ ಗಾಡ್ ಟ್ರಾವಲ್ಸ್ ಟು ರೀಚ್ ಯು ಇಸ್ ಮಚ್ ಮಚ್ ಫಾರ್ದರ್. ಯಾಕಂದ್ರೆ ನಮ್ಮ ಅಜ್ಞಾನದಲ್ಲಿ ನಾವು ಎಷ್ಟೋ ದೂರದಲ್ಲಿ ಹೋಗ್ತಿರ್ತೀವಿ. ಅದಕ್ಕೆ ಓಡಿ ಬಂದೆನ್ ಮನಕ್ಕಡಲ್, ಬಿಕಾಸ್ ದ ಡಿಸ್ಟೆನ್ಸ್ ಟುವರ್ಡ್ಸ್ ವರ್ಲ್ಡ್ಲಿ ಪ್ಲೆಷರ್ ಇಸ್ ಶಾರ್ಟರ್ ದ್ಯಾನ್ ದ ಲಾರ್ಡ್. ಇದನ್ನ ನಾವು வாழவல்ல ஓடி வந்தன் மனக்கடலில் வாழவல்ல மாயமனாள நம்பி தனிக்கடலே தனிச்சுடரே தனி உலகே உனக்கிடமாயிருக்க என்னை உனக்கு உரித்தாயே. ಈ ಪರಮಾತ್ಮ ತನಿಕ್ಕಡಲೆ ಅಂತ ಹೇಳಿದ್ರೆ ಕ್ಷೀರಾಬ್ದಿ, ವೈಕುಂಠ, ದ್ವಾರಕ ಇದನ್ನೆಲ್ಲ ಬಿಟ್ಬಿಟ್ಟು ಈ ಒಂದು ಹೃದಯಾಂತರಾಳದಲ್ಲಿ ನೀನು ಬಂದು ಕೂತಿದೆಯಲ್ಲ ಹೇ ಪರಮಾತ್ಮ, ಎನ್ನೈ ಉನಕ್ಕು ಮುರಿತಾಕಿನಗೆ தடவரவாய் மிளர்ந்து நின்னும் தவள நெடும் கொடி போல் சுடரொளியாய் நெஞ்சினுள்ளே தோன்றும் என் சொதி நம்பி வடதடமும் வைகுண்டமும் மதில் துவராவதியும் இடவகைகள் இகழ்ந்திட்டு என்பால் இடவகை கொண்டனையே.
ನೀನು ನನ್ನ ಹೃದಯದಲ್ಲಿ ಬಂದಿದ ತಕ್ಷಣ ದ ಎಂಟೈರ್ ಡಾರ್ಕ್ನೆಸ್ ಇಸ್ ಗಾನ್. ಹೀಗೆ ಒಂದು ಪರ್ವತದ ಮೇಲೆ ತಡವರೈ, ವರೈ ಅಂತ ಹೇಳಿದ್ರೆ ಪರ್ವತ, ತಡವರವಾಯ್ ಮಿಳಿರ್ந்து ಮಿಣ್ಣುಂ, ಅದ್ರ ಮೇಲೆ ಒಂದು ಕೋರಲ್, ಒಂದು ಶೈನಿಂಗ್ ಸ್ಟೋನ್ ಇದ್ದಾಗ ಒಂದು ಸೂರ್ಯ ಕಿರಣನೋ ಚಂದ್ರ ಕಿರಣನೋ ಅದ್ರ ಮೇಲೆ ಬಿದ್ದರೆ ಅದು ಹೆಂಗೆ ಹೊಳೆಯತ್ತೋ, ಮಿಳಿರ್ந்து ಮಿಣ್ಣುಂ ಧವಳ ನೆಡುಂ ಕೊಡಿ ಪೋಲ್ ಶುಡರೊಳಿಯಾಯಿ ನೆಂಜಿನುಳ್ಳೇ ತೋನ್ನು ಮೆಣ್ ಶೋಧಿ ನಂಬಿ. ಶುಡರೊಳಿಯಾಯಿ ನೆಂಜಿನುಳ್ಳೇ, ಶುಡರೊಳಿ ಅಂತ ಹೇಳಿದ್ರೆ ಆ ಥರ ಹೊಳೆಯುವಂತಹ ಶುಡರೊಳಿಯಾಯಿ ನನ್ನ ಹೃದಯದಲ್ಲಿ ಅದೇ ಥರ ಜ್ಞಾನಪ್ರದನಾಗಿರುವಂತಹ ನೀನು ಹೇ ಪರಮಾತ್ಮ ನೆಂಜಿನುಳ್ಳೇ ತೋನ್ನು ಮೆಣ್ ಶೋಧಿ ನಂಬಿ. ಬಡತಡಮುಂ ವೈಗುಂದಮುಂ, ಬಡತಡಂ ಅದು ನಿಜವಾದ ದಡ ನಮ್ಮದು. ಬಡತಡಂ ಅಂತ ಹೇಳಿದ್ರೆ ನಾರ್ದರ್ನ್ ಬ್ಯಾಂಕ್, ನಾರ್ದರ್ನ್ ಬ್ಯಾಂಕ್. ನಾವೆಲ್ಲ ಇರೋದು ಸದರ್ನ್ ಬ್ಯಾಂಕಲ್ಲಿ. ನಾರ್ದರ್ನ್ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ವೈಕುಂಠ ಅನ್ನುವಂತಹ ಬ್ಯಾಂಕ್. ನಿನ್ನೆ ನೀವು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ಅಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಅಕ್ಕರೆಯನ್ನು ಅನರ್ಥ ಕಡಲುಳ್ ಅಳುಂದಿ ಉನ್ಪೇರರುಳಾಲ್ ಇಕ್ಕರ ಏರಿ ಅಂತ ಹೇಳಿ, ಅಕ್ಕರೈ ಅಂತ ಹೇಳಿದ್ರೆ ನಾರ್ದರ್ನ್ ಬ್ಯಾಂಕ್. ಆ ಒಂದು ನಾರ್ದರ್ನ್ ಬ್ಯಾಂಕಲ್ಲಿ ಹೇ ಪರಮಾತ್ಮ ಅಕ್ಕರೆಯನ್ನು ಬಡತಡಮುಂ ವೈಗುಂಠಮುಂ, ಆ ನಾರ್ದರ್ನ್ ಬ್ಯಾಂಕ್ ಅನ್ನೋದು ವೈಕುಂಠ. ಮದಿಳ್ ತುವಲಾಪತಿಯುಂ ಅಂತ ಹೇಳಿ, இடவகை இகழ்ந்திட்டு என்பால் இடவகை கொண்டனையே ಬೇಯರ್ತಂಗಳ್ ಕುಲತ್ತುದಿತ್ತ. ಇಲ್ಲಿ ಸರಸ್ವತಿ ಹೇಳ್ತಾರೆ ಪೆರಿಯಾಳ್ವಾರ್, ಬೇಯರ್ತಂಗಳ್ ಕುಲತ್ತುದಿತ್ತ ವಿಷ್ಣು ಚಿತ್ತನ್ ಮನತ್ತೆ. ಅಲ್ಲಿ ಬ್ರಾಹ್ಮಣೋತ್ತಮರ ಕುಲದಲ್ಲಿ ಅವತಾರ ಮಾಡಿರುವಂತಹ ಪೆರಿಯಾಳ್ವಾರ್ ಗರುಡರು ವಿಷ್ಣು ಚಿತ್ತನ್ ಮನತ್ತೆ ಕೊಯ್ಲು ಕೊಂಡ ಕೋಗಲನೈ ಕೊಡುಂಗುಳಿರ್ ಮುಗಿಲ್ ಬಣ್ಣನೇ. ತುಂಬ ಮುಖ್ಯವಾಗಿ ನಾವು ತಿಳ್ಕೋಬೇಕು, ಈ ಒಂದು ಶರೀರ ಒಂದು ದೇವಸ್ಥಾನ ಅಂತ ನಾವು ತಿಳ್ಕೋಬೇಕು. ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ. ಯಾಕಂದರೆ ಈ ಶರೀರದಲ್ಲಿ ಆ ಪರಮಾತ್ಮ ಕೋಯಿಲ್ ಕೊಂಡ ಕೋವಲನೆ ಕೊಡುಂಗುಯಲ್ ಮುರಳ್ ಬಣ್ಣನೆ. ಆ ಒಂದು ಜಲಗರ್ಭಿತವಾಗಿರುವಂತಹ ಮೋಡ ಯಾವ ಥರ ಇರುತ್ತೋ ಆ ಥರ ಪರಮಾತ್ಮ ಆಯರೇ ಥೈ ಅಮರರ್ ಕೋವೈ ಅಂಡನರ್ಥಂ ಅಮುದತ್ತಿನಿ ಶಾಯಿ ಪೋಲ ಪಾಡವಲ್ಲಾರ್ ತಾಮುಂ ಅಣುಕರಕಳೆ ಅಂತ ಹೇಳಿ, ಯಾರೆಲ್ಲ ಇದನ್ನು ಅನುಸಂಧಾನ ಮಾಡ್ತಾರೋ ಅವರು ಭಗವಂತನ ತುಂಬ ಹತ್ತಿರಕ್ಕೆ ಹೋಗಿ ಸೇರ್ತಾರೆ ಎನ್ನುವಂತಹ ಶಾಯಿ ಪೋಲ ಪಾಡವಲ್ಲ. ಲೈಕ್ ಎ ಶ್ಯಾಡೋ, ಭಗವಂತನ ನಾಮ ಶುಡ್ ಫಾಲೋ ಅಸ್ ಲೈಕ್ ಎ ಶ್ಯಾಡೋ. ತುಂಬ ಮುಖ್ಯವಾಗಿ ಬೆಳಗ್ಗೆ ಇಟ್ ಶುಡ್ ಫಾಲೋ ಅಸ್ ಲೈಕ್ ಎ ಶ್ಯಾಡೋ. ಯಾಕಂದರೆ ನಮಗೆ ಬಲ ಜಾಸ್ತಿ ಅಂತ ಅದಕ್ಕೆ ಇದನ್ನೇ ಬರ್ತಾ ಇರಬೇಕು. ಯಾಕಂದರೆ ನಮಗೆ ಸ್ವತಂತ್ರ ಬರಬಾರ್ದು ಅಂತ ಹೇಳಿ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಸ್ವಲ್ಪ ಕಾಂಪ್ಲೆಕ್ಸಿಟಿ ಬರ್ತಾ ಇರುತ್ತೆ. ಆವಾಗ ಭಗವನ್ ನಾಮ ಶುಡ್ ಬಿ ನೆಕ್ಸ್ಟ್ ಟು ಅಸ್. ಯಾವಾಗ ಸಾಯಂಕಾಲ ಸುಸ್ತಾಗ್ಬಿಡುತ್ತೆ, ಭಗವನ್ ನಾಮನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಬೇಕು ಮುಂದ್ಗಡೆ. ಬೆಳಗ್ಗೆ ನಾವು ಪ್ರಾತಃ ಸಂಧ್ಯಾ ಮಾಡುವಾಗ ನಮ್ಮ ಶಾಡೋ ಹಿಂದೆ ಇರುತ್ತೆ, ಸೂರ್ಯ ಎದುರುಗಡೆ ಇರ್ತಾನೆ, ಶಾಡೋ ಹಿಂದೆ ಇರುತ್ತೆ. ಮಧ್ಯಾಹ್ನ ಶಾಡೋ ಪಕ್ಕದಲ್ಲಿರುತ್ತೆ, ಸಾಯಂಕಾಲ ನಮ್ಮ ಶಾಡೋ ಮುಂದೆ ಇರುತ್ತೆ, ಹಿಂದ್ಗಡೆ ಸೂರ್ಯ ಇರ್ತಾನೆ. ಶಾಯಿ ಪೋಲ ಪಾಡವಲ್ಲ ತಾಮು ಅಣುಕರಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪೆರಿಯಾಳ್ವಾರ ಮನೋಭಾವನೆ ಭಕ್ತಿ ಅನ್ನುವಂತಹ ಒಂದು ಮನೋಭಾವನೆ. ಅದಕ್ಕೋಸ್ಕರನೇ ಆ ಒಂದು ಭಕ್ತಿಯ ಪರಾಕಾಷ್ಠೆ, ಆ ಡಿವೋಷನ್ ನಮಗೆ ಬರಬೇಕು ಅಂತ ಹೇಳಿದ್ರೆ ಎಮೋಷನ್ ಇರಬೇಕು. ಆ ಎಮೋಷನ್ ನಮಗೆ ಇರಬೇಕು ಅಂತ ಹೇಳಿದ್ರೆ ಆ ಜ್ಞಾನವನ್ನು ನಾವು ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. ಈ ಒಂದು ಆ ಆಳ್ವಾರ್, ಯಾಕಂದರೆ ಈ ಒಂದು ಅಧ್ಯಯನೋತ್ಸವದಲ್ಲಾಗಲಿ ಇಂತಹ ಸಮಯದಲ್ಲಾಗಲಿ ನಾನು ಸೊಲ್ರೆ ಅನ್ನೋದು ಬಾಯಿಗೆ ನಮ್ಮ ಮಾಮ ಹೇಳೋದನ್ನ ಸೊಲ್ಲ ಮುಡಿಯಾದಿಯಾ, ಸೊಲ್ಲ ಮುಡಿಯಾದೆ. ನಮ್ಮ ಮಾಮ ಹೇಳೋದು ಎನ್ನಯ್ಯ ಸೊಲ್ರೆ, ನೀ ಎನ್ನಯ್ಯ ಸೊಲ್ರೆ ಸೊಲ್ಲ ಮುಡಿಯಾದೆ, ಸೇವಿಕணும், ಸೇವಿಚಾಗ ಅಕ್ಷರ ಬರೋ ತಪ್ಪಿಲ್ಲಾಮೆ ಬಾಯಿல வரும். நீ சொன்னா தப்பாமயா, நீ சொன்னா தப்பாம, எது நீ சொல்லிட்டு இருக்க, அவன் சொல்ல வைக்கிறான். ದಿವ್ಯ ಪ್ರಬಂಧವನ್ನು ಅನುಸಂಧಾನ ಮಾಡುವಾಗ ತುಂಬ ಮುಖ್ಯವಾಗಿ ನಾವು ಹೇಳೋದು ಅವನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ ಅಂತ ಬರಬೇಕು ವಿನಃ ನಾವು ಸಾಯಪೋಲ ಪಾಡವಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ತುಂಬ ಮುಖ್ಯವಾಗಿ ನಮ್ಮ ಬಾಯಿಂದ ಏನು ತೊದಲ್ ಮಾತುಗಳು ಬರುತ್ತೋ ಅದೆಲ್ಲ ಅವನು ಹೇಳಿಸ್ತಾ ಇದ್ದಾನೆ ಎನ್ನುವಂತಹ ಮಾತುಗಳು, ಅವನು ನಮ್ಮ ಕೈಯಲ್ಲಿ ಹಾಡಿಸ್ತಾ ಇದ್ದಾನೆ ಎನ್ನುವಂತಹ ಮಾತುಗಳು.
ರಂಗಪ್ರಿಯ ಸ್ವಾಮಿಗಳು ದಾಸನಿಗೆ ಹೇಳಿಕೊಟ್ಟಿರುವಂತಹ ತತ್ವ ಇದು. ಕೆಂಗೇರಿಯಲ್ಲಿ ಅವರ ಉಪನ್ಯಾಸ, ನನ್ನ ಪರಮ ಗುರುಗಳು ವರದರಾಜ ತಿರುಮಲೆಗಳು, ನನಗೆ ನರಸಿಂಹ ಮಂತ್ರ ಉಪದೇಶ ಮಾಡಿರುವಂತಹ ವರದರಾಜ ತಿರುಮಲೆಗಳು, ನನ್ನ ಗುರುಗಳು ರಾಮಪ್ರಸಾದ್, ಪರಮಗುರು ವರದರಾಜ ತಿರುಮಲೆ, ನಾವೆಲ್ಲ ಉಪನ್ಯಾಸಕ್ಕೆ ಹೋಗಿದ್ವಿ ಕೆಂಗೇರಿಯಲ್ಲಿ. ರಂಗಪ್ರಿಯ ಸ್ವಾಮಿಗಳು ಉಪನ್ಯಾಸ ಮಾಡಿದ್ರು. ಉಪನ್ಯಾಸ ಮಾಡಿದ ಮೇಲೆ ಯಾರೋ ಪ್ರೇಕ್ಷಕರು ಹೋಗ್ಬಿಟ್ಟು, ಸ್ವಾಮಿಗಳೇ ತುಂಬ ಚೆನ್ನಾಗಿತ್ತು ಉಪನ್ಯಾಸ ಅಂತ ಹೇಳಿದ್ರು. ಹೌದಪ್ಪ, ನಾನು ಕೇಳಿದೆ ಆ ಉಪನ್ಯಾಸ ಅಂತ ಹೇಳಿದ್ರು. ನಾನು ಕೇಟೀಗ ಅಂತ ಉಪನ್ಯಾಸ ನಾನು ಕೇಟೆ. ಅವನು ಸೊನ್ನ ಇಂದ ಕಾಲಂ ಕೇಟದು, ಆ ಉಪನ್ಯಾಸವನ್ನು ಈ ಕಿವಿನೂ ಕೇಳಿಸ್ಕೊಳ್ತು ಅಂತ ಹೇಳಿಬಿಟ್ಟು ಹೇಳಿದ್ರು. ಅದು ತುಂಬ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಅವರ ಒಂದು, ಯಾಕಂದರೆ ರಂಗಪ್ರಿಯ ಸ್ವಾಮಿಗಳು ಯೋಗ ದಶೆಯಲ್ಲಿ ಯಾವಾಗಲೂ ಇರೋರು. ಅವರ ಒಂದೊಂದು ಅನುಷ್ಠಾನನೂ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಸಂಪ್ರದಾಯದಲ್ಲಿ ನಾರಾಯಣನ್ ಪರನ್ ನಾಮ್ ಅವನಕ್ಕೆ ಅಡಿಯೋಮ್ ಅನ್ನೋದು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಅದರಲ್ಲಿ ಭಾವನೆ ಇಲ್ಲ. ಆದರೆ ತುಂಬ ಮುಖ್ಯವಾಗಿ ಉಡಂಬಿಲ್ ಕೂರು ತಾನು ಕೊಡುತ್ತಾನ್ ಅಂತ ತಿರುಮಲಗಿ ಆಳ್ವಾರ್ ಹೇಳಿದ್ದಾರೆ. ಅಂದರೆ ಬಲಭಾಗವನ್ನೇ, ಶಿವನಿಗೆ ಬಲಭಾಗವನ್ನೇ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಉಡಂಬಿಲ್ ಕೂರು ತಾನು ಕೊಡುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಎಡಭಾಗದಲ್ಲಿ ಲಕ್ಷ್ಮಿ, ಬಲಭಾಗದಲ್ಲಿ ಪರಮಶಿವ, ಅವನು ವೈಷ್ಣವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರನೇ ನಮ್ಮ ಪ್ರಶಾಂತ್ ನಗರದಲ್ಲಿ ನಾವು ವಾಸವಾಗುವಂತಹ ಪ್ರಸಂಗ, ಅಲ್ಲಿ ಕ್ಷೇತ್ರಾಧಿಪತಿ ಗಣೇಶ. ರಂಗಪ್ರಿಯ ಸ್ವಾಮಿಗಳನ್ನ ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗಬೇಕು ಅಂತ ಗಣೇಶನ ದೇವಸ್ಥಾನ ಬಾಗಿಲು ಹಾಕಿದ್ರು. ರಂಗಪ್ರಿಯ ಸ್ವಾಮಿಗಳು ಹೇಳಿದ್ರು, ವಿನಾಯಕರ ದರ್ಶನ ಪಂಡಿತ ನಾವು ಅದು ಒಳ್ಳೆ ಅಂತ ಹೇಳಿದ್ರು. ಬಾಗಿಲು ತೆಗೆಸ್ಬಿಟ್ಟು ಅಲ್ಲಿ ಗಣೇಶನನ್ನ ದರ್ಶನ ಮಾಡಿ ಒಳಗಡೆ ದಾಸನನ್ನು ಹಾಡೋದು ಹೇಳಿದ್ರು. ದಾಸ ಬಾಲಂ ಗೋಪಾಲಂ ಹಾಡೋದು. ಬಾಲಂ ಗೋಪಾಲಂ ಭೈರವಿ ಹಾಡಿದ್ರು. ಇನ್ನಿಬ್ರು ಹುಡುಗಿಯರಿದ್ರು, ಅವರಿಬ್ಬರು ನಾರಾಯಣನ ಹಾಡುಗಳ ಹಾಡಿದ್ರು. ಆಮೇಲೆ ಅವರ ಶಿಷ್ಯರೊಬ್ಬರಿದ್ದರು, ಅವ್ರನ್ನ ಕರೆದುಬಿಟ್ಟು ಸಿದ್ಧಿವಿನಾಯಕನ ಪಾಡಿಯ ಅಂತ ಹೇಳಿದ್ರು. ಸಿದ್ಧಿವಿನಾಯಕ ಹಾಡಿದ ಮೇಲೆ ಗಣೇಶನ ದೇವಸ್ಥಾನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಹೇಳಿರುವಂತಹ ಯೋಗದಲ್ಲಿ ಗಣೇಶನ ಬಗ್ಗೆ ಯಾವ ಥರ ಹೇಳಿದಾರೋ ಅದರ ಗಣೇಶನ ವ್ಯಾಖ್ಯಾನ, ಮೂಷಿಕ ಅಂತ ಹೇಳಿದ್ರೆ ಏನು, ಕಿವಿ ಅಂದರೆ ಏನು, ಸೊಂಡ್ಲ ಅಂದರೆ ಏನು ಅಂತ ವ್ಯಾಖ್ಯಾನವನ್ನು ಕೊಟ್ಟರು ರಂಗಪ್ರಿಯ ಸ್ವಾಮಿಗಳು. ಯಾಕಿಂದ ಹೇಳೋದು ಬಂದಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಅವರು ಹೇಳ್ತಾರೆ, ತ್ರಿಕೋಣಾತ್ಮಕಂ, ನಮ್ಮ ಜಗತ್ತಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತ. ಪ್ರತಿಯೊಬ್ಬರ ಒಳಗಡೆನೂ ಒಬ್ಬ ಗಣೇಶ ಇರ್ತಾನೆ. ಆ ತ್ರಿಕೋಣ ಆಕಾರದಲ್ಲಿ ಅವನು ಒಂದು ಮೂಷಿಕವನ್ನು ಇಟ್ಕೊಂಡಿರ್ತಾನೆ. ಆ ಮೂಷಿಕ ಅದು ನಮ್ಮ ಆಸೆಯನ್ನು ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ರ್ಯಾಟ್ ಕೀಪ್ಸ್ ಆನ್ ನಿಬ್ಲಿಂಗ್, ಇಟ್ ಕ್ಯಾನ್ ನೆವರ್ ಸ್ಟಾಪ್ ನಿಬ್ಲಿಂಗ್. ಅದೇ ಥರ ನಮ್ಮ ಇಂದ್ರಿಯಗಳೆಲ್ಲ ಇದನ್ನ ಆಸೆ ಪಡಿಸ್ತಾ ಇರುತ್ತೆ. ಅದನ್ನೆಲ್ಲ ಹೋಗಿಸೋಕ್ಕೋಸ್ಕರ ಆ ಪರಮಾತ್ಮ ಆ ಗಣೇಶನ ರೂಪದಲ್ಲಿ ಒಳಗಡೆ ಇರ್ತಾನೆ ಅಂತ ಹೇಳಿಬಿಟ್ಟು ವ್ಯಾಖ್ಯಾನ ಮಾಡುವಾಗ, ಯಾಕಂದರೆ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಗುರುಗಳವರು ಆ ಥರ. ಆದರೆ ಶುಡರ್ ಇಲ್ಲಿ ಹೇಳುವಾಗ, ಕೋಯಿಲ್ ಕೊಂಡ ಕೋವಲನೈ ಕೊಡುಂಗುಡಿರ್ ಮುಹಿಲ್ ಬಣ್ಣನೈ, ಆ ಪರಮಾತ್ಮ ನಮ್ಮ ಒಳಗಡೆ ಸದಾ ವಾಸ ಮಾಡ್ತಾನೆ. ನನ್ನ ಒಳಗಡೆ ಆಯರೇ ತೈ ಅಮರರ್ ಕೋವೈ ಅಂದನರ್ಥಂ ಅಮುದತ್ತಿನೈ ಶೈಬೋಲ ಪಾಡವಲ್ಲಾರ್ ತಾವು ಮಳುಕರಗಳೇ. ಯಾವಾಗ ಸದಾ ಸರ್ವಕಾಲ ಅವನನ್ನ ಒಂದು ಛಾಯೆ ಥರ ಅವನ ನಾಮವನ್ನು, ಅವನ ಗುಣಗಳನ್ನ ಇಟ್ಕೊಂಡಿರ್ತಾರೋ ಅವರ ಜೊತೆಯಲ್ಲಿ ಸದಾ ಪರಮಾತ್ಮ ಕೈ ಹಿಡಿದು ಇರ್ತಾನೆ ಅಂತ ಹೇಳ್ಬಿಟ್ಟು ಫಲಶ್ರುತಿಯನ್ನು ಹಾಡಿದ್ದಾರೆ. ಈ ಒಂದು 4 ತೊಗಲು ನುಡಿಗಳು 70 ನಿಮಿಷಗಳ ಕಾಲ ಇಲ್ಲಿ ನಾವು ಅನುಸಂಧಾನ ಮಾಡಿರುವಂತಹ ಒಂದು ಪ್ರಸಂಗ ಪ್ರೊಫೆಸರ್ ಮುರಳಿ ಅವರು ಏರ್ಪಡಿಸಿಕೊಟ್ಟಿದ್ದಾರೆ. ಅವರು ದಿವ್ಯ ಪ್ರಬಂಧವನ್ನು ಹೇಳಿಕೊಡೋಕೆ ಆರಂಭಿಸಿದ್ದಾರೆ. ಭಗವಂತ ಅವರ ಕೈಂಕರ್ಯವನ್ನು ವರ್ಧತಾಂ ಅಭಿವರ್ಧತಾಂ ಅಂತ ಹೇಳಿಬಿಟ್ಟು ಅವ್ರಿಗೂ ಭಗವಂತ ಮಂಗಳವನ್ನು ಉಂಟು ಮಾಡಲಿ ಅಂತ ನೀವೆಲ್ಲ ಒಂದು ತುಂಬ ಅದ್ಭುತವಾಗಿ ಇವತ್ತು ಗೋಷ್ಠಿಯನ್ನು ನಡೆಸ್ಕೊಟ್ಟಿದ್ದೀರಾ. ನಿಮಗಳಿಗೂ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನಾವು ಶಾತಮರೆಯನ್ನು ಮಾಡಿ